ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಶೆಫ್ ಪ್ರತಿಮಾ ಯಾವ ರೆಸಿಪಿಗಳನ್ನ ಹೇಳ್ಕೊಡ್ಬಹುದು, ಸಂಜೆ ಮನೆಯಲ್ಲಿ ನೀವ್ ಯಾವ ರೆಸಿಪಿನ ಟ್ರೈ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ರಾ? ನನ್ಗೂ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ರೀ. ಇವತ್ತು ನನ್ಗೆ ಇಡ್ಲಿ ತಿನ್ಬೇಕು ಅಂತ ಅನ್ನಿಸ್ತಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಇಡ್ಲಿ. ಸೊ ನೋಡೋಣ ನನ್ಗೋಸ್ಕರ ಪ್ರತಿಮಾ ಇಡ್ಲಿ ಮಾಡ್ಕೊಡ್ತಾರಾ ಇಲ್ವಾ ಅಂತ. ಓಕೆ, ಹಾಗಾದ್ರೆ ಪ್ರತಿಮಾನ ವೆಲ್ಕಮ್ ಮಾಡೋಣ. ಪ್ರತಿಮಾ, ಹಾಯ್. ಹೆಲೋ. ಹೇಳಿ, ಏನ್ ಸಮಾಚಾರ? ಎಲ್ಲ ನಮ್ ಗ್ರಾಚಾರ. ಬೆಳಗ್ಗೆಯಿಂದ ಇಡ್ಲಿ ತಿನ್ಬೇಕು ಅಂತ ಅನ್ಕೋತಾ ಇದೀನಿ ನಾನು. ಎಲ್ಲೂ ತಿನ್ನಕ್ಕಾಗಿಲ್ಲ, ಟೈಮೇ ಸಿಕ್ಕಿಲ್ಲ ಗೊತ್ತಾ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಇಡ್ಲಿ ತಿನ್ನಕ್ಕೆ. ಇಡ್ಲಿ ಯಾಕೆ ತಿನ್ಬೇಕು? ಉಪ್ಪಿಟ್ಟು ಮಾಡ್ಕೊಟ್ಬಿಡ್ತೀನಿ, ಕಾಂಕ್ರೀಟ್. ಅದೇ ನೀವ್ ತಿನ್ನಿ, ಈಗ ನನಗೆ ಇಡ್ಲಿ ಮಾಡ್ಕೊಡಿ. ನನ್ ಮೇಲೆ ಪ್ರೀತಿ ಇದ್ರೆ, ಒಂದ್ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ ನಂಗೋಸ್ಕರ ಇಡ್ಲಿ. ಆಯ್ತಮ್ಮ, ಇಡ್ಲಿನೇ ಮಾಡ್ಕೊಡೋಣ. ಏನ್ ಅಕ್ಕಿ ಇಡ್ಲಿ ಬೇಕಾ, ರವೆ ಇಡ್ಲಿ ಬೇಕಾ? ಓ, ಇಟ್ ಇಸ್ ಸೋ ಬೋರಿಂಗ್. ನಾನು ಯಾವಾಗ್ಲೂ ತಿಂತಾ ಇರ್ತೀನಿ. ಡಿಫ್ರೆಂಟ್ ಪ್ರತಿಮಾ ಅಂದ್ರೆ ಡಿಫ್ರೆಂಟ್. ಪ್ರತಿಮಾ ಇಸ್ ಈಕ್ವಲ್ ಟು ಡಿಫ್ರೆಂಟ್ ರೆಸಿಪಿ. ಓಕೆ, ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ತಿನ್ಬಿಟ್ಟು ಸ್ವಲ್ಪ ನಿಮ್ಮನ್ನ ಹೊಗಳ್ಬಿಟ್ಟು ನಾನು ಹೊರಡ್ತೀನಿ ಮನೆಗೆ. ನೀ ಹೇಳಿದ ತಕ್ಷಣ ಏನ್ ಮೇಲ್ ಕೂತ್ಕೋತೀನಿ ಅನ್ಕೊಂಡ್ಯಾ? ನೀವ್ ಯಾವಾಗ್ಲೂ ಮೇಲೆ ಕೂತಿರ್ತೀರಾ ಅಂತ ನಂಗೆ ಈಗ ಹೇಳಿ, ಏನು ಹೇಳ್ಕೊಡ್ತೀರಾ? ಈಗ ಮೊದ್ಲಿಗೆ ಮಲ್ಟಿ ಗ್ರೇನ್ ಇಡ್ಲಿ ಹೇಳ್ಕೊಡ್ತಾ ಇದೀನಿ. ಮಲ್ಟಿ ಗ್ರೇನ್ ಇಡ್ಲಿ? ಹೌದು. ಹಂಗೆ ಅಂತೂ ಗ್ರೇನ್ಸ್ ಅಂತೂ ನಮ್ಮ ಹೊಟ್ಟೆ ಒಳಗೆ ಹೋಗಲ್ಲ. ಅದಕ್ಕೆ ಈ ತರ ಇಡ್ಲಿ ರೂಪದಲ್ಲಿ ಮಲ್ಟಿ ಗ್ರೇನ್ ಇಡ್ಲಿ ಹೇಳ್ಕೊಡ್ತಾ ಇದೀರಾ? ಹೌದು. ನಿನಗೇನೋ ಟೈಮ್ ಆಗ್ಲಿಲ್ಲ ಹೋಟ್ಲಿಗೆ ಹೋಗಕ್ಕೆ, ಮನೇಲಿ ತಿನ್ನಕ್ಕೆ ಅಂತ ಹೇಳಿದೆಲ್ಲ, ಅದಕ್ಕೆ ಇಲ್ಲೇ ಮಾಡ್ಕೊಟ್ಬಿಡ್ತೀನಿ ನಿಂಗೆ. ಸ್ವೀಟ್. ಅಯ್ಯ, ಬಂತು ಒಂದು. ನನ್ಗೂ ನೋಡಿ ಎಷ್ಟು ದೃಷ್ಟಿಯಾಗಿದೆ, ಸೋ ಬ್ಯೂಟಿಫುಲ್. ಆಯ್ತಮ್ಮ. ಓಕೆ, ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಇದಕ್ಕೆ ಅಕ್ಕಿ ತರಿ, ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಮೊಸರು, ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಸೋಡಾ, ರಾಗಿ ಹಿಟ್ಟು ಹಾಗೂ ಉಪ್ಪು. ಸಾಕಾ? ಸ್ವಲ್ಪ ಎಣ್ಣೆ. ಟೇಸ್ಟ್ ಮಾಡಕ್ಕೆ ವಿನುತ ಅಷ್ಟೇ. ಓಕೆ, ಶುರು ಮಾಡೋಣ ಹಾಗಾದ್ರೆ. ಇನ್ನೊಂಚೂರು ಬೇಕಿತ್ತಾ? ಏ ಬೇಡ, ಗ್ರೇನ್ಸ್ ಜಾಸ್ತಿ ಆಗ್ಬಿಟ್ಟು ಪೌಷ್ಟಿಕಾಂಶ ಜಾಸ್ತಿ ಆಗ್ಬಿಡುತ್ತೆ, ಆಮೇಲೆ ಹೈಪರ್ ಆಕ್ಟಿವ್ ಆಗ್ಬಿಡ್ತೀವಿ ಅದಕ್ಕೋಸ್ಕರ. ಇವಾಗ ಏನ್ ಕಡಿಮೆ ಇದೆ ಅನ್ಕೊಂಡಿದ್ಯಾ? ಅಲ್ವಾ, ಏನ್ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ, ವಿಚಾರಿಸ್ಕೊತೀನಿ ನಾನು. ಒಂದ್ ಸ್ಪೂನ್ ಕೊಡು. ಈಗ ಮೊದ್ಲಿಗೆ ಇಡ್ಲಿ ತರಿ, ಅಂದ್ರೆ ಇಡ್ಲಿ ತರಿ, ಅಕ್ಕಿ ತರಿ, ಏನ್ ಬೇಕಾದ್ರೂ ಹೇಳ್ಬೋದು. ಅದು ಒಂದು ಬಟ್ಲು ಬೇಕು. ಓಕೆ, ಒಂದು ಬಟ್ಲು ಅಕ್ಕಿ ತರಿ, ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು, ಜೋಳದ ಹಿಟ್ಟು 2 ಟೇಬಲ್ ಸ್ಪೂನ್ ಆಗಷ್ಟು ಜೋಳದ ಹಿಟ್ಟು, ರಾಗಿ ಹಿಟ್ಟು. ಈ ರಾಗಿ ಹಿಟ್ಟು ನಾನು ಸ್ವಲ್ಪ ತರ್ತರಿಯಾಗಿ ಬೀಸ್ಕೊಂಡಿದ್ದೀನಿ. ಇದು 2 ಟೇಬಲ್ ಸ್ಪೂನ್. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ. ಹೆಚ್ಚಾಕದ ರುಬ್ಬ ಹಾಕ್ಬೇಕಿತ್ತ ನಿಂಗೆ? ಏನಾದ್ರು ಸಿಕ್ಕಿದ್ರೆ ತೆಗ್ದಾಕು. ಓಕೆ, ದಿನಾ ಹಸಿಮೆಣಸಿನ್ಕಾಯಿ ತಿನ್ಸಿ, ನೀವು ಹಿಂಗಂತೂ ಸೇಟ್ ತೀರ್ಸ್ಕೊಳಕ್ ಆಗಲ್ಲ ಅಂತ ದಿನಾ ಖಾರ ತಿನ್ಸಿ ನನ್ಗೆ. ಆಮೇಲೆ ತುರಿದಿರುವಂತ ಶುಂಠಿ, ಕೊತ್ತಂಬರಿ ಸೊಪ್ಪು. ಯೂಶಲಿ ರವೆ ಇಡ್ಲಿ ಅಥವಾ ಅಕ್ಕಿ ತರಿ ಇಡ್ಲಿ ಮತ್ತೆ ರವೆ ಹವೆಯಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ. ಉದ್ದಿನ ಬೇಳೆ ರುಬ್ಬಿಟ್ಟು ಹೇಗ್ ನಾವು ಯೂಶಲಿ ಇಡ್ಲಿ ತರಿ ಹಾಕ್ಬಿಟ್ಟು ಮಾಡ್ತೀವೋ ಅದೇ ತರ ಉದ್ದು ರುಬ್ಬಿಟ್ಟು, ಆಮೇಲೆ ರವೆ ಇರುತ್ತಲ್ಲ, ಉಪ್ಪಿಟ್ಟು ರವೆ ಇರುತ್ತಲ್ಲ, ಮೀಡಿಯಂ ರವೆ, ಅದನ್ನ ಹವೆಯಲ್ಲಿ ಬೇಯಿಸೋದು. ಬೇಯಿಸ್ಬಿಟ್ಟು ಆಮೇಲೆ ಉದ್ದಿನ ಬೆಳೆಗೆ ಹಾಕಿ ಕಲ್ಸಿದ್ರೆ ರವೆ ಇಡ್ಲಿ, ಅದು ಒಂಥರ ರವೆ ಇಡ್ಲಿ ಆಗುತ್ತೆ. ಓಕೆ, ಇನ್ನೊಂದು ರವೆ ಇಡ್ಲಿ ಎಲ್ಲರಿಗೂ ಗೊತ್ತಿರಂಗೆ ಒಗ್ಗರಣೆ ಹಾಕಿ ರವೆ, ಮೊಸರು, ಸೋಡಾ ಹಾಕಿ ಅದನ್ನೂ ಮಾಡ್ತಾರೆ. ಇದು ಮಲ್ಟಿ ಗ್ರೇನ್ ಅಂತಂದ್ರೆ ರಾಗಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಸೇರಿಸಿ ಇಡ್ಲಿ ಮಾಡಿ ತಿನ್ನೋದು. ಹೌದು, ಇಡ್ಲಿ ಮಾಡಿ ತಿನ್ನೋದು. ಈಗ ಏನ್ ಮಾಡೋಣ, ಮೊಸರು ಹಾಕೋಣ. ಮೊಸರು ಈಗ ರವೆ ಇಡ್ಲಿಗೆ ನಾವ್ ಹೇಗ್ ಮಾಡ್ತೀವೋ ಅದೇ ತರ. ಇದಕ್ಕೇನಂದ್ರೆ ನಾನು ಒಗ್ಗರಣೆ ಹಾಕಿಲ್ಲ, ಬೇಕಾದ್ರೆ ನೀನ್ ಒಗ್ಗರಣೆನೂ ಹಾಕೋಬಹುದು. ಓಕೆ, ಇದು ಬೇಕಾದ್ರೆ ಇನ್ನೊಂಚೂರು ಮಿಕ್ಸ್ ಮಾಡ್ಕೋಬಹುದು. ಸ್ವಲ್ಪ ನೀರ್ ಹಾಕಿದಕ್ಕೆ, ಸ್ವಲ್ಪ ನೀರು. ಹೌದು, ಸಾಕು. ಏನ್ ಸ್ವಲ್ಪ ಅಂದ್ಬಿಟ್ಟು ಅರ್ಧ ಕಪ್ ಹಾಕಿಸ್ಕೊತಾ ಇದೀರಾ? ಅಯ್ಯಯ್ಯಪ್ಪ. ಈಗೇನ್ ಮಾಡೋಣ, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡು, ಇಷ್ಟು ಗಟ್ಟಿ ಮಾಡ್ಕೋಬೇಕು. ಓಕೆ, ಈಗೇನ್ ಮಾಡೋಣ, ಒಂದ್ ಒಗ್ಗರಣೆ ಹಾಕೋಣ. ಬೇಕಾದವ್ರು ಒಗ್ಗರಣೆ ಹಾಕೋಬಹುದು, ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ. ಒಗ್ಗರಣೆ ಹಾಕಿದ್ರೆ ರುಚಿ ಜಾಸ್ತಿ. ನಂಗೆ ಒಗ್ಗರಣೆ ಬೇಕು. ಒಂದು ಪ್ಯಾನ್ ಕೊಡು, ನಿನ್ ಕೆಲಸ ಮಾಡು.
ಚೂರು ಎಣ್ಣೆ ಹಾಕ್ತೀಯ? ಸಾಕು. ಏನು ಇದೆ ಅಂತ ಹಾಕ್ತಾ ಇದ್ದೆ? ನೀವ್ ಹೇಳ್ಬೇಕು, ನೀವ್ ಹೇಳ್ಕೊಟ್ಟಂಗೆ ಅಲ್ವಾ ನಾನು ಮಾಡೋದು. ಹೌದು. ಹೌದಮ್ಮ. ನಾನು ಯಾವತ್ತಾರು ನಿಮ್ ಮಾತು ಮೀರಿದ್ದೇನ ಹೇಳಿ? ಅದೇನೋ ಹೌದು. ಎಂತ ಒಳ್ಳೆ ಮಗು ನಾನು. ಅಯ್ಯೋ. ಈಗ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಒಗ್ಗರಣೆಗೆ ಕಡಲೆಬೇಳೆ. ಈಗ ಸಾಕಿದು. ಆಫ್ ಮಾಡ್ಲಾ? ಬೇಡ. ಇವಾಗ ಏನ್ ಮಾಡೋಣ ಗೊತ್ತಾ? ಈ ಇಡ್ಲಿ ಪಾತ್ರೆ ಬಿಸಿಗಿಟ್ಕೊಳ್ಳೋಣ. ಹೌದು. ಸ್ವಲ್ಪ ನೀರು ಹಾಕ್ತೀಯಾ? ಈಗ ಈ ಒಗ್ಗರಣೆ ಇದೆಯಲ್ಲ, ಇದಕ್ಕೆ ಹಾಕೊಂಡ್ಬಿಡೋಣ. ಯೂಶಲಿ ರವೆ ಇಡ್ಲಿಗೆ ನಾವೇನ್ ಮಾಡ್ತೀವಿ, ಒಗ್ಗರಣೆ ಹಾಕೊಂಡು ಆಮೇಲೆ ರವೆ ಬಾಡಿಸ್ಕೊಳ್ತೀವಿ. ಇದ್ರೊಳಗೆ ಈ ತರ ಮಾಡ್ಕೋಬಹುದು. ಒಂದು ಸ್ಪೂನ್ ಕೊಡು. ಈಗ ಚಿಟಿಗೆ ಸೋಡಾ. ಯೂಶಲಿ ರವೆ ಇಡ್ಲಿಗೆ ಹೇಗೆ ಮಾಡ್ತೀವೋ ಅದೇ ತರ ಒಂದು 1/4 ಚಮಚ ಆಗಷ್ಟು ಸೋಡಾ ಬೇಕು. ಈಗೇನ್ ಮಾಡೋಣ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ಈ ಇಡ್ಲಿ ತಟ್ಟೆಗೆ ನಾನು ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ನೋಡು, ಇಡ್ಲಿ ಹಿಟ್ಟು ನಾವು ಮಾಡ್ಕೊಂಡಿದ್ರಲ್ಲ, ಸೋಡಾ ಹಾಕಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗೇನ್ ಮಾಡೋಣ, ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಸವರಿದ ಇಡ್ಲಿ ಸ್ಟ್ಯಾಂಡ್ಗೆ. ಯೂಶಲಿ ಮಕ್ಕಳಿಗೆ ಇಡ್ಲಿ ಅಂದ್ರೆ ಅಷ್ಟು ಇಷ್ಟಪಡೋದಿಲ್ಲ. ಪೇಷನ್ಸ್ ತಿನ್ನೋದು ಅಂತಾರೆ ಇಡ್ಲಿ ಕೊಟ್ರೆ ಯಾರಾದ್ರೂ. ಬಟ್ ಟ್ರೂಲಿ ಸ್ಪೀಕಿಂಗ್, ಇಡ್ಲಿ ಚಟ್ನಿ, ಬಿಸಿ ಬಿಸಿ ಇಡ್ಲಿ ಚಟ್ನಿ ಅಥವಾ ಬಿಸಿ ಬಿಸಿ ಇಡ್ಲಿ ಸಾಂಬಾರ್, ಅದ್ರಷ್ಟು ರುಚಿ ಇನ್ಯಾವುದೂ ಇಲ್ಲ ಗೊತ್ತಾ? ಹೌದು. ಇಡ್ಲಿ ಜೊತೆಗೆ ವಡೆ, ಹಾ, ಆಹಾ, ಸಾಂಬಾರ್ ಚಟ್ನಿ ತಿಂತಾ ಇದ್ರೆ. ಹೌದು. ಈಗ ಕಾದಿದೆ. ಹೌದು. ಈಗ ಬೇಯಕ್ಕೆ ಇಟ್ಬಿಡೋಣ. ಇದು ಒಂದು 5 ರಿಂದ 7 ನಿಮಿಷ. ಈ ತರ ಚಿಕ್ಕ ಚಿಕ್ಕ ಇಡ್ಲಿ ಮಾಡಿದಾಗ ಏನಾಗುತ್ತೆ, ಬೇಗ ಬೇಯುತ್ತೆ. ಯೂಶಲಿ ನಮ್ ಸೌತ್ ಕನ್ನಡ ಕಡೆ ಎಲ್ಲ ದೊಡ್ಡ ಅಂದ್ರೆ ಕಡುಬು ಅಂತ ಮಾಡ್ತೀವಿ, ದೊಡ್ಡ ಲೋಟದಲ್ಲಿ ಮಾಡ್ತೀವಿ. ಅದು ಟೈಮ್ ಜಾಸ್ತಿ ತಗೊಳುತ್ತೆ. ಇಟ್ ವಿಲ್ ಟೇಕ್ ಮಿನಿಮಮ್ ಆಫ್ 20 to 25 ಮಿನಿಟ್ಸ್. ಇದ್ರೊಳಗಾದ್ರೆ ಒಂದು 5 ರಿಂದ 7 ನಿಮಿಷ ಅಷ್ಟೇ ಸಾಕು. ಓಕೆ, ಪ್ರತಿಮಾ ಇದು ಬೇಯ್ತಾ ಇರ್ಲಿ ಅಷ್ಟೊಂದು ಬ್ರೇಕ್ ತಗೋದು. ಸ್ನೇಹಿತರೆ, ಪ್ರತಿಮಾ ಅವ್ರು ಇವಾಗ ತಾನೇ ಹೇಳಿದ್ರು, ರಾಗಿ ಹಿಟ್ಟು ರಕ್ತವನ್ನ ಉತ್ಪತ್ತಿ ಮಾಡುತ್ತೆ, ಹಾಗೆ ಶುದ್ಧ ಕೂಡ ಮಾಡತ್ತಂತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಇನ್ಮೇಲಿಂದ ರಾಗಿ ರೊಟ್ಟಿ ಹಾಗೂ ರಾಗಿ ಮುದ್ದೆನ ಜಾಸ್ತಿ ತಿನ್ಬೇಕು. ಈಗ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ನನಗೆ ಬಿಸಿ ಬಿಸಿ ಇಡ್ಲಿ ಬೇಕು ಅಂತ ಹೇಳಿದೆ, ಅದಕ್ಕೋಸ್ಕರ ಇವ್ರು ಮಾಡಿದ್ದಾರೆ. ಈಗ ಸರ್ವ್ ಮಾಡ್ತೀರಾ? ಬೇಕಾ? ಸಾಂಬಾರ್ ಸಮೇತ ತಗೊಂಡ್ಬಂದಿದ್ದೀನಮ್ಮ. ಹೌ ಸ್ವೀಟ್. ನನ್ ಮಾತನ್ನ ಪಾಲಿಸ್ತಾ ಇದ್ದೀರಾ ನೋಡಿ ನೀವು. ಹೌದಮ್ಮ. ನಾನು ಅವತ್ತೆಲ್ಲ ಹೇಳ್ದೆ ಅಲ್ವಾ ನಿಮಗೆ, ಏನಾದ್ರೂ ಮಾಡಿದ್ರೆ ಅದಕ್ಕೆ ನೆಂಚ್ಕೊಳಕ್ ಜೊತೆಗೆ ತಗೊಂಡ್ ಬನ್ನಿ ಅಂತ. ಚೆನ್ನಾಗಿ ಕೇಳ್ತೀರಾ ನೀವು ಮಾತನ್ನ. ಹೌದು ಹೌದು ಹೌದು. ನೋಡು, ಬಿಸಿ ಬಿಸಿ ಇಡ್ಲಿ. ಇಡ್ಲಿ ಕೆಲವರು ಏನ್ ಅನ್ಕೊಳ್ತಾರೆ, ಏನಪ್ಪಾ ಅಂಟು ಬರ್ಬೋದೇನೋ, ಹಿಟ್ಟುಗಳು ಹಾಕಿದ್ದಾರೆ ಅನ್ಕೊಂಡು. ಅಂಟು ಬರಲ್ಲ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಎಷ್ಟು ಈಸಿಯಾಗಿ ಮಾಮೂಲಿ ಇಡ್ಲಿ ತರನೇ ಬರ್ತಾ ಇದೆ. ಅಕ್ಕಿ ತರಿ ಹಾಕಿರೋದ್ರಿಂದ ಚೆನ್ನಾಗ್ ಬರುತ್ತೆ. ಬೇಕಾ? ನಿನ್ ಮೂಕಾಭಿನಯನಾ? ತಗೋ, ಮಲ್ಟಿಗ್ರೇನ್ ಇಡ್ಲಿ ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಓಕೆ, ಮಲ್ಟಿಗ್ರೇನ್ ಇಡ್ಲಿ ನೋಡೋಕಂತೂ ಬಹಳ ಚೆನ್ನಾಗಿ ಕಾಣ್ತದೆ. ನಾನು ಇಡ್ಲಿ ತಿನ್ಬೇಕು ಅಂದ ತಕ್ಷಣ ಪ್ರತಿಮಾ ಅವ್ರು ನಂಗೋಸ್ಕರ ಇಡ್ಲಿ ಮಾಡ್ಕೊಟ್ರು. ಈ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ನೀವು ರೀಕ್ಯಾಪ್ ನೋಡಿ. ಮಲ್ಟಿಗ್ರೇನ್ ಇಡ್ಲಿ ಮಾಡುವ ವಿಧಾನ. ಮೊದಲು ಬೌಲ್ಗೆ ಅಕ್ಕಿ ತರಿ, ಕಡಲೆ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಉಪ್ಪು, ಹಸಿ ಮೆಣಸಿನಕಾಯಿ, ತುರಿದ ಶುಂಠಿ, ಕೊತ್ತಂಬರಿ ಸೊಪ್ಪು, ಮೊಸರು ಹಾಕಿ ಮಿಕ್ಸ್ ಮಾಡಿ. ಈಗ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು ಒಗ್ಗರಣೆ ಹಾಕಿ ಇಡ್ಲಿ ಹಿಟ್ಟಿಗೆ ಬೆರೆಸಿ ಕೊನೆಗೆ ಸೋಡಾ ಹಾಕಿ ನೊರೆ ಬರುವವರೆಗೂ ಮಿಕ್ಸ್ ಮಾಡಿ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಇಡ್ಲಿ ಹಿಟ್ಟು ಹಾಕಿ ಹಬೆಯಲ್ಲಿ ಬೇಯಿಸಿದರೆ ಮಲ್ಟಿಗ್ರೇನ್ ಇಡ್ಲಿ ರೆಡಿ ಟು ಸರ್ವ್. ನೋಡಿದ್ರಲ್ಲ ಮಲ್ಟಿಗ್ರೇನ್ ಇಡ್ಲಿ ಹೇಗ್ ಮಾಡೋದು ಅಂತ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ಲಾ? ಧಾರಾಳವಾಗಿ.
ಚೆನ್ನಾಗಿದ್ಯಾ? ಸಾಂಬಾರ್ ಜೊತೆ ತಿಂದೆ, ಈಗ ಇನ್ನೊಂದ್ಸರಿ ತಿಂತೀನಿ. ಫಸ್ಟ್ ಡೌಟಲ್ಲಿ ಇದ್ದೆ ತಾನೆ? ನೈಸ್ ಯಾ. ನೈಸ್. ವಾವ್, ಚೆನ್ನಾಗಿದೆ. ಓಕೆ. ಆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎಲ್ಲ ಹಾಕಿದಿರಲ್ಲ, ಅದು ಬಾಯಿಗೆ ಸಿಗ್ತಾ ಇರೋದಕ್ಕೆ ಇದು ಸೂಪರ್ ಆಗಿರೋದು. ಓಕೆ. ಹಾಗೇನೂ ಚೆನ್ನಾಗಿದೆ, ಬಟ್ ಅದು ಸಿಗ್ತಾ ಇರೋದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಕೊಡ್ತೀರಾ? ಏನಾದ್ರು ಡೆಸರ್ಟ್ ಮಾಡ್ಕೊಡ್ತೀರಾ? ಡೆಸರ್ಟ್ ಮಾಡ್ಕೊಡ್ತೀರಾ? ಈಗ ಒಂದು ಫ್ರೂಟ್ ಟ್ರಯಾಂಗಲ್ ಅಂತ ಹೇಳ್ಕೊಡ್ತೀನಿ. ನಾನು ಏನ್ ಬೇಕೋ ಅದೆಲ್ಲ ಮಾಡ್ಕೊಡ್ತಾರೆ ಇವರು. ಸೋ ಸ್ವೀಟ್ ಆಫ್ ಯು. ಈಗ ಮಾಡೋಣ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಇದಕ್ಕೆ ಕ್ಯಾಂಡ್ ಪೈನಾಪಲ್, ಚಿರೋಟಿ ರವೆ, ಮೈದಾ, ತುಪ್ಪ, ಗೋಡಂಬಿ ದ್ರಾಕ್ಷಿ, ಬ್ರೌನ್ ಶುಗರ್, ಸಕ್ಕರೆ, ಸ್ಟ್ರಾಬೆರಿ ಹಾಗೂ ಬಾದಾಮಿ ಪೌಡರ್. ಐ ಕ್ಯಾನ್ ಇಮ್ಯಾಜಿನ್ ಈ ಇಂಗ್ರೀಡಿಯೆಂಟ್ಸ್ ನೋಡ್ತಿದ್ರೇನೆ ಆಹಾ ಏನ್ ಚೆನ್ನಾಗಿರುತ್ತೆ ಈ ಡೆಸರ್ಟ್ ಅಂತ ಯೋಚನೆ ಮಾಡ್ತೀವಿ. ಒಂದೇ ಒಂದು ಸ್ಟ್ರಾಬೆರಿ ಕೊಡ್ರಿ. ಕೊಡ್ತೀನಿ. ಎಣ್ಣೆ ಬೇಡವಾ ಕರಿಯಕ್ಕೆ? ಬೇಕು. ಸ್ಟ್ರಾಬೆರಿ ಕೊಡಿ ಇವಾಗ. ಇಲ್ಲ, ನಂಗೆ ಇದು ಬೇಕು. ಎಂತ ಜಿಪ್ಪುಂಡ್ರು ನೀವು. ಹೋಗ್ಲಿ, ಮಾಡ್ಕೊಡ್ತೀನಮ್ಮ. ಮಾಡ್ಕೊಟ್ಟಾದ್ಮೇಲೆ ತಿನ್ನು, ಯಥೇಚ್ಛವಾಗಿ ತಿನ್ನು. ಯು ಕ್ಯಾನ್ ರಿಲೀಸ್ ಎವ್ರಿಥಿಂಗ್. ನೋಡು, ದೊಡ್ಡದು 3 ಇಟ್ಟಿದ್ದೀನಿ. ಅದ್ರ ತಕ್ಕನಾಗೆ ನಿಂಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಡ್ತೀನಿ. ಸರಿನಾ? ಸೂಪರ್. ಶುರು ಮಾಡೋಣ. ತಡ ಯಾಕೆ? ಇದಕ್ಕೆ 1 ಬಟ್ಲಾಗಷ್ಟು ಮೈದಾ, 1 ಟೇಬಲ್ ಸ್ಪೂನ್ ಆಗಷ್ಟು ರವೆ, ಚಿರೋಟಿ ರವೆ, ಸ್ವಲ್ಪ ತುಪ್ಪ ಗರಿಗೋಸ್ಕರ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ. ನೀವು ಯೂಶುವಲ್ ಆಗಿ ಮನೇಲಿ ದಿನ ಏನಾದ್ರು ಡೆಸರ್ಟ್ಸ್ ಮಾಡ್ತೀರಾ ಅಥವಾ ಒಕೇಶನಲಿ ಮಾಡ್ತೀರಾ? ಒಕೇಶನಲಿ ಏನಿಲ್ಲ, ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಸ್ವೀಟ್ಸ್ ಇದ್ದೇ ಇರುತ್ತೆ. ಹೌದಾ? ಇರುತ್ತೆ. ಈ ರೆಗ್ಯುಲರ್ ಸ್ವೀಟ್ಸ್, ಈ ಪಾಯಸ ಅಂತದ್ದಾದ್ರೆ ಮನೇಲಿ ಯಾರು ಮುಟ್ಟಲ್ಲ. ಬೇರೆ ವೆರೈಟೀಸೇ ಬೇಕು. ಈ ತರಕ್ಕಿಂತ ಅಂದ್ರೆ ಲಾಂಗ್ ಲಾಸ್ಟಿಂಗ್, ಒಂದು 15ರಿಂದ 20 ದಿವಸ ಇಡುವಂತದ್ದಾದ್ರೆ ಇಷ್ಟಪಟ್ಕೊಂಡು ತಿಂತಾರೆ. ಇದು ಎಷ್ಟು ದಿನ ಇಡ್ಬೋದು? ಇದು ನಿನಗೆ ಒಂದು 3ರಿಂದ 4 ದಿವಸ ಅಷ್ಟೇ. ಓಕೆ. ಇದನ್ನೆಲ್ಲ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾ ಅಥವಾ ಹಾಗೆ ರೂಮ್ ಟೆಂಪರೇಚರ್? ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಕೋಬಹುದು. ಓಕೆ. ನೀರ್ ಕೊಡ್ತೀಯಾ? ಬಟ್ ಹಾಕಲ್ಲ ನಾನು, ನಾನೇ ಹಾಕೊಳ್ತೀನಿ. ಇದು ನೋಡ್ಕೊಂಡು ಕಲ್ಸ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಗಟ್ಟಿ ಬರ್ಬೇಕಿದು. ಆಮೇಲೆ ನಾನ್ ಜಾಸ್ತಿ ಹಾಕೋದು, ನೀವು ಜಾಸ್ತಿ ಹಾಕ್ಬಿಟ್ಟೆ ಅಂತ ಅನ್ನೋದು, ಆಮೇಲೆ ನಾನ್ ಅದನ್ನ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದು. ಅವಾಗ ನೀವು ಇಲ್ಲ ನೀನ್ ನೀರ್ ಹಾಕಿದ್ಕೆ ಚೆನ್ನಾಗಿಲ್ಲ ಅನ್ನೋದು ಯಾಕೆ ಬೇಕಲ್ವಾ? ಅದೆಲ್ಲ ಏನಕ್ಕೂ ಆಸ್ಪದ ಕೊಡಬಾರ್ದು ಜೀವನದಲ್ಲಿ. ಹಲೋ, ಏನ್ ತಿನ್ಕೊಂಬಂದೆ? ಅದೇನೋ ಇದು ಮಾಡ್ಕೊಟ್ರಲ್ಲ ಇವಾಗ, ಇಡ್ಲಿ, ಮಲ್ಟಿಗ್ರೇನ್ ಇಡ್ಲಿ. ಆ ತಪ್ಪಿನ ಮೇಲಿಂದ ಮಾಡಲ್ಲ ನಿಂಗೆ. ಹೌದಾ? ಫುಲ್ ಪುಷ್ಟಿಕರವಾಗಿದ್ದೀನಿ ನೋಡಿ. ಪುಷ್ಟಿಕರ ಆಹಾರ ತಿಂದು ನಾನು ಹೈಪರ್ ಆಕ್ಟಿವ್ ಆಗಿ ಎನರ್ಜಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿದ್ದು ಇನ್ಮೇಲಿಂದ ಕೊಡೋದಿಲ್ಲ ಅಂತ ಹೇಳಿದ್ದು. ಈಗ ನೋಡಿ, ಈ ಹದಕ್ಕೆ ಕಲ್ಸಿದ್ರೆ ಸಾಕು. ಓಕೆ. ಇದು ಸ್ವಲ್ಪ ನೆನಿಲಿ, ಅಟ್ಲೀಸ್ಟ್ ಒಂದು 10ರಿಂದ 15 ನಿಮಿಷ ನೆನೆಯಕ್ ಬಿಡ್ಬೇಕು. ಈಗ ಈ ಕ್ಯಾಂಡ್ ಪೈನಾಪಲ್ ಇದೆಯಲ್ಲ, ನೀರ್ ತೆಕ್ಕೊಂಡು ಇದು ಸಣ್ಣಗೆ ಹೆಚ್ಕೊಬೇಕು. ಯಾಕಂದ್ರೆ ಫಿಲ್ಲಿಂಗ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿದ್ರೆ ಬೆಟರ್. ಕ್ಯಾಂಡ್ ಪೈನಾಪಲ್ ಇಲ್ಲ ಅಂತಂದ್ರೆ ರೆಗ್ಯುಲರ್ ಪೈನಾಪಲ್ ಮಾಡ್ಕೋಬಹುದು. ಯೂಶಲಿ ಕ್ಯಾಂಡ್ ಪೈನಾಪಲ್ ಅಂತಂದ್ರೆ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ, ಶುಗರ್ ಸಿರಪ್ ಸಮೇತ ಇರುತ್ತೆ ಇದು. ಓಕೆ. ಇವಾಗ ನೀನು ಏನ್ ನೋಡ್ತಾ ಇದ್ಯೋ ಅದು ಶುಗರ್ ಸಿರಪ್ ಸಮೇತ ಇರೋದಿದು. ನೋಡು, ಇದು ಸಣ್ಣಕ್ಕೆ, ಆದಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ಇದು ಯೂಶಲ್ ಆಗಿ ಎಲ್ಲಾ ಅಂಗಡಿಲೂ ಸಿಗುತ್ತಲ್ಲ? ಹೌದು, ಎಲ್ಲಾ ಕಡೆ ಸಿಗತ್ತೆ ಇದು. ಈ ನೀರ್ನ ತೆಕ್ಕೊಂಡ್ಬಿಡ್ಬೇಕು. ಪ್ರತಿಮಾ, ಇದು ಸಖತ್ ಹೆಲ್ದಿ ಡೆಸರ್ಟಾ? ಹೆಲ್ದಿಗಿಂತ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಸ್ಟ್ರಾಬೆರಿನ ಚಿಕ್ಕದಾಗೆ ಹೆಚ್ಕೊಬೇಕು, ಸಾಸ್ ಮಾಡ್ಕೊಳಕ್ಕೋಸ್ಕರ. ಏನಂದ್ರೆ ಈ ಒಂದು ಫ್ರೂಟ್ ಸ್ಕ್ವೇರ್ಗೆ ಇದು ಒಂಥರ ಕಾಂಪ್ಲಿಮೆಂಟರಿ ಅಂತಾನೆ ಹೇಳ್ಬೋದು. ಓಕೆ. ಈಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಫಿಲ್ಲಿಂಗ್ ಬೇಕಾದ್ರೆ ಸ್ಟ್ರಾಬೆರಿನೂ ಮಾಡ್ಕೋಬಹುದು. ನಿಮಗೆ ಸ್ಟ್ರಾಬೆರಿ ಇಷ್ಟ ಆಗುತ್ತಾ? ಓ, ಎಲ್ಲರಿಗೂ ಇಷ್ಟ ಅಲ್ಲ ಅದೊಂಥರ? ಹೌದು. ಅಂದ್ರೆ ಸ್ವಲ್ಪ ಬಲ್ತಿರೋದಾದ್ರೆ ಚೆನ್ನಾಗಿರುತ್ತೆ, ತುಂಬಾ ಎಳೆದಂತಂದ್ರೆ ಹುಳಿ ಜಾಸ್ತಿ. ಚೆನ್ನಾಗಿರುತ್ತೆ. ಹಿಂಗಿಷ್ಟನಾ? ಸ್ಟ್ರಾಬೆರಿ ಎಲ್ಲರಿಗೂ ಇಷ್ಟ. ಓಕೆ. ಈಗ ಇದಿಷ್ಟು ಹೆಚ್ಕೊಂಡಿದೀವಲ್ಲ, ಈಗೇನ್ ಮಾಡೋಣ, ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ. ಈಗ ಹೆಚ್ಚಿರುವಂತ ಪೈನಾಪಲ್,
ಇದು ಬ್ರೌನ್ ಶುಗರ್, ಯೂಶಲಿ ಬ್ರೌನೀಸ್ಗೆ ಯೂಸ್ ಮಾಡ್ತೀವಿ ನಾವು ಇದನ್ನ. ಅದನ್ನ ಹಾಕೋಬೇಕು. ಇದಕ್ಕೆ ಮಾಮೂಲಿ ಶುಗರ್ ಯೂಸ್ ಮಾಡೋ ಹಾಗಿಲ್ವಾ? ಇಲ್ಲ, ಬ್ರೌನ್ ಶುಗರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಕಾದವರು ಸಕ್ಕರೆನೂ ಹಾಕೋಬಹುದು. ಇದಕ್ಕೆ ಈ ಟೇಸ್ಟ್ ಚೆನ್ನಾಗಿರುತ್ತೆ. ಅಪ್ಪಿ ತಪ್ಪಿ ಇದು ಯಾರಿಗಾರು ಸಿಕ್ಕಿಲ್ಲ ಅಂದ್ರೆ ಅದನ್ನ ಹಾಕೋಬಹುದು. ಹೌದು, ಹಾಕೋಬಹುದು. ಮತ್ತೆ ಬಾದಾಮ್ ಪೌಡರ್, ಬಾದಾಮಿನ ನಾನು ಕ್ರಶ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರ್ತರಿಯಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಅದು ಬಾಯಿಗೆ ಸಿಗ್ತಾ ಇದ್ರೇನೆ ಚಂದ ಅಲ್ಲ? ಹೌದು. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಆದ್ಮೇಲೆ ಇವಾಗ ಏನ್ ಮಾಡೋಣ, ಈ ಮಿಕ್ಸಿಂಗ್ ಒಳಗಿನ ಮಿಕ್ಸ್ಚರ್ ರೆಡಿ ಇದೆ. ಈಗೇನ್ ಮಾಡೋಣ, ಈ ಏನ್ ನಾವು ಹಿಟ್ಟು ಕಲ್ಸ್ಕೊಂಡಿದ್ವೋ ಅದನ್ನ ಲಟ್ಸ್ಕೊಂಡ್ಬಿಡೋಣ. ಮತ್ತೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣವಾ? ಓಕೆ. ಈಗ ನಾವು ಹಿಟ್ಟು ಏನ್ ಕಲ್ಸ್ಕೊಂಡಿದ್ವಿ, ಮಿಕ್ಸಿಂಗ್ ಆಯ್ತು ಮತ್ತೆ ಹಿಟ್ಟು ಕಲ್ಸ್ಕೊಂಡಾಯ್ತು. ಇವಾಗ ಎಣ್ಣೆ ಹಾಕಿ ನಾನು ಲಟ್ಸ್ಕೊಳ್ತೀನಿ. ಡನ್. ಸ್ಟವ್ ಹಚ್ಚು ಅಂತ ಹೇಳಿಲ್ಲ ನೀವು ಇವತ್ತು? ಹೇಳಿದ್ನಲ್ಲ. ನೀವ್ ಹೇಳಿಲ್ಲ, ನಾನು ಅದಕ್ಕೆ ಹಚ್ಚಿಲ್ಲ ನೋಡಿ. ನೀವ್ ಹೇಳಿದ್ ಮಾತ್ರ ನಾನು ಮಾಡೋದು. ಈಗ ಎಣ್ಣೆ ಹಾಕು, ಲಟ್ಟಣಿಗೆ ಕೊಡು ನಂಗೆ. ಈಗ ಇದು ಲಟ್ಸ್ಕೊಂಡ್ಬಿಡೋಣ. ಓಕೆ, ಲಟ್ಟಣಿಗೆ ಕೊಡ್ತೀಯಪ್ಪ? ನಾನು ಕೊಟ್ಟಿಲ್ಲ ಅಂದ್ರೆ ನೀವು ಬಿಡ್ತೀರಾ? ನೀವೇ ಎತ್ಕೋತೀರಾ ಅಷ್ಟೇ. ಕೇಳೋಷ್ಟು ಕೇಳೋದು, ಆಮೇಲೆ ಆಯ್ತಮ್ಮ ನಾನೇ ಮಾಡ್ಕೋತೀನಿ ಅನ್ನೋದು. ಆಮೇಲೆ ತಿನ್ನಕ್ಕೂ ಹಾಗೆ ಮಾಡ್ಬಿಟ್ಟಿರಾ? ಇಲ್ಲಮ್ಮ, ನಾ ಯಾವತ್ತಾರು ಮಾಡಿದ್ದೀನಾ? ಎಂತ ಒಳ್ಳೆ ಮನ್ಸು, ಮಗುನಂತ ಮನ್ಸು ಅಷ್ಟೇ ನಿಮ್ದು. ಅಯ್ಯೋ, ಈ ವಿಷಯದಲ್ಲಿ ಮಾತ್ರ. ಚಪಾತಿ ಮಾಡ್ತಾ ಇದ್ದೀರಾ? ಮೌನಾರ್ಥ ಮಾಡ್ತಿದ್ದೀರಾ? ಇಲ್ಲಿಂದ ಹೋಗ್ತೀರಾ? ಹೋಗಿ ಮತ್ತೆ. ಪ್ರತಿಮಾ, ಇಶು ಎಷ್ಟ್ ಚೆನ್ನಾಗಿದೆ ಗೊತ್ತಾ ನಮ್ ಸೆಟ್ ಇವತ್ತು. ಎಷ್ಟ್ ಸೈಲೆಂಟ್ ಆಗಿದೆ, ಎಷ್ಟ್ ಖುಷಿ ಆಗ್ತಿದೆ ನನಗೆ. ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ. ಹಲೋ, ವಟ ವಟ ಅಂತ ಹೇಳೋದೇ ದಿವಸ ತಾವು ನನ್ವೇನ್ ಹಾಕ್ತಾ ಇದೀಯಾ? ಅದನ್ನೇ ಹೇಳ್ತಿರೋದು ನಾನು. ಸೆಟ್ ಎಷ್ಟು ಪ್ರಶಾಂತವಾಗಿದೆ ನೀವು ಮಾತಾಡಿಲ್ಲ ಅಂದ್ರೆ ಅಂತ. ನೋಡಿ. ಹೌದಮ್ಮ. ಈಗ ಹಕ್ಕಿಗಳು ಕೂಗೋದೆಲ್ಲ ಕೇಳಿಸ್ತಾ ಇದೆ. ಮಾಡೋಣ ಈಗ? ಬೇಡ ಅಂದ್ರೆ ಸುಮ್ನೆ ಇರ್ತೀರಾ ನೀವು? ತಿನ್ನಕ್ ಕೊಡ್ದಿದ್ರೆ ಸುಮ್ನೆ ಇರ್ತೀಯ ನೀನು ಅಲ್ವಾ? ಮತ್ತೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಎಷ್ಟ್ ಚೆನ್ನಾಗಿದೆ. ಮಾಡಿ ಬೇಗ, ಅಲ್ಲಿ ಎಣ್ಣೆ ಕಾದೋಯ್ತು. ಹೇ, ಚೆನ್ನಾಗಿರುತ್ತಲ್ಲ ಇದು. ಶಂಕರ್ ಪೊಳೆ. ಏನ್ ಮಾಡೋಣ? ಸ್ವೀಟ್ ಖಾರ ಎರಡು ಬರುತ್ತಲ್ಲ? ನಂಗೆ ಸ್ವೀಟ್ ಇಷ್ಟ, ಖಾರ ಇಷ್ಟ ಅಲ್ಲ. ಹೌದಾ? ನೆಕ್ಸ್ಟ್ ಮಾಡ್ಕೊಂಡ್ರೆ ಸ್ವೀಟ್ ಮಾಡ್ಕೊಂಡು. ಓಕೆ, ಡನ್. ನಾನು ಇನ್ನೊಂದ್ಸರಿ ಏನ್ ಗೊತ್ತಾ, ಅದನ್ನ ಮಾಡ್ಕೊಂಡ್ ಬನ್ನಿ, ಇದನ್ನ ಮಾಡ್ಕೊಡಿ ಅಂತ ಕೇಳಲ್ಲ. ನನಗೆ ಏನೇನ್ ಇಷ್ಟ ಅಂತೀನೋ, ಇಟ್ ಇಸ್ ಯೋರ್ ಡ್ಯೂಟಿ ಟು ಕೀಪ್ ಇಟ್ ಇನ್ ಯೋರ್ ಮೈಂಡ್. ತಲೆಯಲ್ಲಿ ಇಟ್ಕೊಂಡು ಅದನ್ನ ನೆಕ್ಸ್ಟ್ ಅದನ್ನೇ ಮಾಡ್ಕೊಡ್ಬೇಕು. ಹೇಳಿಸ್ಕೋಬಾರ್ದು ಇನ್ನೊಂದ್ಸತಿ ಮಕ್ಳು. ಆಯ್ತು. ಆಯ್ತು ನೋಡು, ಈ ತರ ಹೀಗ್ ಮಾಡ್ಕೋಬೇಕು. ಹೀಗ್ ಮಾಡ್ಕೊಂಡು ಫಿಲ್ಲಿಂಗ್ ಕೊಡು. ಈಗೇನ್ ಮಾಡೋಣ, ಈ ಫಿಲ್ಲಿಂಗ್ ಇದೆಯಲ್ಲ, ಬ್ರೌನ್ ಶುಗರ್, ಬಾದಾಮ್ ಪೌಡರ್, ಪೈನಾಪಲ್, ಇದಿಷ್ಟು ಈ ಕಡೆ ಹಾಕೊಂಡ್ಬಿಡೋಣ. ಈಗ ಅದನ್ನ ರೋಲ್ ಮಾಡಿ. ರೋಲ್ ಮಾಡಲ್ಲ, ಇದನ್ನೇನ್ ಮಾಡ್ತೀನಿ, ಟ್ರಯಾಂಗಲ್ ಮಾಡ್ತೀರಾ? ಹೌದು. ಈಗ ಈ ತರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತಂದ್ರೆ ಒಳಗೆ ಪುಷ್ ಮಾಡ್ಕೋಬೇಕು. ಅದ್ ನೀಟಾಗಿ ಬರ್ಬೇಕಲ್ಲ ಸೈಡ್ಸ್, ಅದಕ್ಕೆ ಅಲ್ಲ? ಅದಕ್ಕೆ. ಗುಡ್. ಈ ತರ ಹಿಂಗೆ ಇದ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಫೋರ್ಕ್ ಕೊಡು. ಫೋರ್ಕಿಂದ ಹಿಂಗೆ ಸೀಲ್ ಮಾಡ್ಬೇಕು. ಹೇ, ಕರ್ಜಿಕಾಯಿ, ಮಾಡರ್ನ್ ಕರ್ಜಿಕಾಯಿ ಇದು. ಇದೊಂಥರ ಮಾಡರ್ನ್ ಕರ್ಜಿಕಾಯಿ. ಅದು ಸ್ವಲ್ಪ ಹಿಂಗೆ ಆರ್ಚ್ ಶೇಪ್ ಅಲ್ಲಿ ಬರುತ್ತೆ. ಇದನ್ನ ಸ್ವಲ್ಪ ಟ್ರಯಾಂಗಲ್ ತರ ಮಾಡ್ಬಿಟ್ಟು ಫುಲ್ ಮಾಡರ್ನ್ ಕರ್ಜಿಕಾಯಿ ಮಾಡ್ಬಿಟ್ರಿ. ಹೌದು. ಇದು ಎಣ್ಣೆ ಕಾದಿದೆ ಅಲ್ಲ, ಈಗ ಒಂದು ಇದಕ್ ಹಾಕೋಣ. ಈಗ ಇನ್ನೊಂದು ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಫಿಲ್ಲಿಂಗು ನೋಡ್ಕೊಂಡು ಹಾಕೋಬೇಕು. ಹೌದು. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಅದು ಓಪನ್ ಆಗುತ್ತೆ. ಹೌದು. ಸ್ವಲ್ಪ ಕಡಿಮೆ ಹಾಕಿ ಅದಕ್ಕೆ. ಹಂಗ್ ಮಾಡ್ಕೊಂಡ. ಈಗ ಟ್ರಯಾಂಗಲ್ ಈ ಕಡೆ ಎಲ್ಲಾ ಕಡೆ ಸೀಲ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಕೈಯಲ್ಲಿ ಇದ್ದಿದ್ರೆ. ಯಾವುದು? ಇಲ್ಲ, ನನ್ನ ಕೈಯಲ್ಲಿರೋದು. ಹೌದು, ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿ ಸೂಟ್ ಆಗುತ್ತೆ ನಂಗೆ. ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ.
ನೆಕ್ಸ್ಟ್ ನಾನು ಹಂಗೆ ಇಟ್ಕೊಳ್ತೀನಿ. ಓಕೆ, ಈಗೇನ್ ಮಾಡೋಣ, ಇದೊಂಥರ ನೀ ಹೇಳ್ದಂಗೆ ಮಾಡರ್ನ್ ಕರ್ಜಿಕಾಯಿ. ಫಿಲ್ಡ್ ವಿತ್, ಹೆಸರು ಚೆನ್ನಾಗಿದೆ ಅಲ್ಲ, ಮಾಡರ್ನ್ ಕರ್ಜಿಕಾಯಿ. ಇದು ಸ್ವಲ್ಪ ಫ್ರೈ ಆಗಲಿ ಇದು. ಪ್ರತಿಮಾ, ನೀವು ಇದನ್ನ ಫ್ರೈ ಮಾಡ್ತಾ ಇರಿ, ಅಷ್ಟಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ವಾಪಸ್ ಬರ್ತೀನಿ. ಓಕೆ ಮಾ. ವೀಕ್ಷಕರೇ, ಮಾಡರ್ನ್ ಕರ್ಜಿಕಾಯಿ ರೆಡಿ ಆಗ್ತಿದೆ. ನೀವು ಒಂದು ಸಣ್ಣದೊಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ, ಆಮೇಲೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಓಕೆನಾ? ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ರೆಡಿ ಆಯ್ತಾ ಪ್ರತಿಮಾ? ಇದು ರೆಡಿ ಆಯ್ತು. ಇದಕ್ಕೊಂದು ಸಾಸ್ ಇದೆ. ತಡಿ 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 ತಡಿ, ಏನ್ ತಿನ್ನಕ್ ಬಿಡೋದೇ ಇಲ್ಲಪ್ಪ ನೀವು ನನ್ನ. ನೀನೇನ್ ಹೇಳಿದೆ ನನಗೆ? ಹಾಗೆ ಕೊಟ್ಬಿಟ್ರೆ ನೀನು ಪೂರ್ಣವಾಗಿರೋದಿಲ್ಲ, ಅದಕ್ಕೆ ಏನಾದ್ರು ಬೇರೆ ಮಾಡ್ಕೊಡ್ಬೇಕು ಅಂತ ಹೇಳಿದೆ ತಾನೆ. ಗ್ಯಾಸ್ ಆನ್ ಮಾಡಿ ಇವಾಗ. ಗುಡ್ ಗರ್ಲ್. ಹಂಗೂ ಹೇಳ್ತೀಯಾ ಹೀಗೂ ಹೇಳ್ತೀಯಾ. ಈಗ ಒಂದು ಸ್ಪೂನ್ ಕೊಡು. ನಾನು ಹೇಳಿದೆಲ್ಲ ಪಾಲಿಸ್ತೀರಾ ನೀವು? ಹೌದು. ಈಗ ಸ್ಟ್ರಾಬೆರಿ ಒಂದು 4ರಿಂದ 5 ತಗೊಂಡಿದ್ದೀನಿ. ಮತ್ತೆ ಸಕ್ಕರೆ ಸ್ವಲ್ಪ ಸ್ವೀಟಿಶ್ ಆಗಿರ್ಬೇಕಿದು. ಸ್ವೀಟ್ ಅಂಡ್ ಸಾರ್ ಅಂತಾರಲ್ಲ ಆ ಥರ ಇರಬೇಕು. ಸ್ಪ್ಯಾಚುಲಾ ಕೊಡು. ಇದನ್ನೇನು ಮಾಡಬೇಕು, ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ನೀರು ಬಿಟ್ಕೊಳ್ಳುತ್ತೆ. ಹೌದು, ನೀರು ಬಿಟ್ಕೊಂಡು ಸಾಫ್ಟ್ ಆಗುತ್ತೆ. ಈ ಸ್ಟ್ರಾಬೆರಿ ಜಾಮ್ ಹೇಗೆ ಮಾಡ್ತೀವೋ ಆ ಥರ. ಇದಕ್ಕೆ ಸಾಸ್ ಇದ್ರೇನೆ ಚೆನ್ನಾಗಿರೋದು. ಇದಕ್ಕೆ ಯೂಶಲಿ ನೀನ್ ನೋಡಿರೋ ಪ್ರಕಾರ ಕೆಲವೊಂದು ಡಿಶಸ್ಗೆ ಸಾಸ್ ಇದ್ರೇನೆ ಚೆನ್ನಾಗಿರುತ್ತೆ. ಹೌದು, ಡಿಪ್ ಅಂತ ಹೇಳ್ತಾರಲ್ಲ, ಕೆಲವೊಂದಕ್ಕೆ ಸಾಲ್ಸಾ ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಾಸ್ ಇದ್ರೆ ಚೆನ್ನಾಗಿರುತ್ತೆ. ಇದು ಈಸಿನಾ ಸ್ಟ್ರಾಬೆರಿ ಸಾಸ್? ಬರೀ ಸ್ಟ್ರಾಬೆರಿ ಹಾಕಿ ಸಕ್ಕರೆ ಹಾಕಿ ಹೀಗೆ ಮಾಡೋದಾ? ಅಷ್ಟೇ. ಮಿಕ್ಸ್ ಆಗ್ಬೇಕಿದು. ಮಿಕ್ಸ್ ಆಗಿ ಏನಾಗುತ್ತೆ, ಇದು ನೀರ್ ಬಿಟ್ಕೊಳತ್ತೆ. ಸ್ಟ್ರಾಬೆರಿ ಅದು ಸ್ವಲ್ಪ ಹುಳಿ ಇರುತ್ತೆ, ಇದು ಸಕ್ಕರೆ ಹುಳಿ ಸಿಹಿ ಇರುತ್ತೆ. ಈಗ ನೋಡು, ನೀರ್ ಬಿಟ್ಕೋತಾ ಇದೆ ಇದು. ಈಗೇನ್ ಮಾಡೋಣ, ಡ್ರೈ ಫ್ರೂಟ್ಸ್ನ ಹಾಕೋಣ. ಈಗ ಇದು ಸಾಸ್ ಆಗಿದೆ. ಏನಂದ್ರೆ ಹಣ್ಣು ಸಿಗ್ಬೇಕು, ಡ್ರೈ ಫ್ರೂಟ್ಸು ಇರಬೇಕು. ಮತ್ತೆ ನೋಡು, ಅದು ಕಲರ್ ಒರಿಜಿನಲ್ ಕಲರ್ ಬಿಟ್ಕೊಳತ್ತೆ. ಇದಕ್ಕೆ ಸಕ್ಕರೆ ಏನಾದ್ರು ಜಾಸ್ತಿ ಆಗಿದೆ ಅನ್ಸುತ್ತಾ? ಇಲ್ಲ, ಬಟ್ ಇದು ಹುಳಿ ಇದೆಯಲ್ಲ, ಸ್ಟ್ರಾಬೆರಿ ಹುಳಿ ಇದೆಯಲ್ಲ, ಪೈನಾಪಲ್ ಹುಳಿ ಇರುತ್ತಲ್ಲ. ಈಗ ಇದಾಗಿದೆ, ಆಫ್ ಮಾಡಿ. ನೋಡು, ಈಗ ಸಾಸ್ ಸ್ವಲ್ಪ ಅದ್ರ ಮೇಲೆ ಹಾಕಿದ್ದೀನಿ, ಮತ್ತೆ ಇಲ್ಲೂ ಹಾಕಿದ್ದೀನಿ. ಅದು ಡಿಪ್ ಮಾಡ್ಕೊಂಡು ಹಣ್ಣು ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಒಂದೊಳ್ಳೆ ಡೆಸರ್ಟ್ ರೆಡಿ, ಸ್ವೀಟ್. ಹೌದು, ತಗೊಳಮ್ಮ ವಿನುತಾ. ಫ್ರೂಟ್ ಸ್ಕ್ವೇರಾ, ಫ್ರೂಟ್ ಟ್ರಯಾಂಗಲ್, ಫ್ರೂಟ್ ರೌಂಡಾ, ಏನ್ ಬೇಕಾ ತಗೋ. ಮಾಡರ್ನ್ ಕರ್ಜಿಕಾಯಿ. ಫೈನಲಿ ಕೈಗೆ ಬಂತಿದ್ದು. ಸ್ವಲ್ಪ ಪ್ರೊಸೀಜರ್ ಜಾಸ್ತಿ. ಐ ವಾಸ್ ಲೈಕ್ ವೇಟಿಂಗ್, ಅಯ್ಯೋ ಯಾವಾಗ ಮಾಡ್ಕೊಡ್ತಾರೆ ಅಂತ. ಫ್ರೂಟ್ ಟ್ರಯಾಂಗಲ್ ರೆಡಿ ಆಗಿದೆ. ನಾನೊಂದು ನಾಮಕರಣ ಮಾಡಿದ್ದೀನಿ, ಮಾಡರ್ನ್ ಕರ್ಜಿಕಾಯಿ ಅಂತ. ಈಗ ಇದು ಹೇಗೆ ಮಾಡೋದು ಅಂತ ನೋಡಿ. ಫ್ರೂಟ್ ಟ್ರಯಾಂಗಲ್ ಮಾಡುವ ವಿಧಾನ: ಮೊದಲು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ ಹಾಗೂ ತುಪ್ಪ ಹಾಕಿ ಕಲಸಿ ನೆನೆಯಲು ಇಡಿ. ಈಗ ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿದ ಪೈನಾಪಲ್, ಬ್ರೌನ್ ಶುಗರ್, ಬಾದಾಮಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಮೈದಾ ಹಿಟ್ಟಿನ ಕಣಕವನ್ನ ಲಟ್ಟಿಸಿ ಚೌಕವಾಗಿ ಕಟ್ ಮಾಡಿ ಪೈನಾಪಲ್ ಮಿಶ್ರಣ ಇಟ್ಟು ತ್ರಿಕೋಣಾಕಾರ ಮಾಡಿ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಪ್ಯಾನ್ಗೆ ಸ್ಟ್ರಾಬೆರಿ ಹಾಗೂ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೂ ಬೇಯಿಸಿ ಕೊನೆಗೆ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ತಯಾರಾದ ಫ್ರೂಟ್ ಟ್ರಯಾಂಗಲ್ ಮೇಲೆ ಅಲಂಕರಿಸಿ ಸರ್ವ್ ಮಾಡಿದರೆ
ಟೇಸ್ಟಿ ಫ್ರೂಟ್ ಟ್ರಯಾಂಗಲ್ ರೆಡಿ ಟು ಸರ್ವ್. ನೋಡಿದ್ರಲ್ಲ ಫ್ರೂಟ್ ಟ್ರಯಾಂಗಲ್ ಹೇಗೆ ಮಾಡೋದು, ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಲ್ವಾ, ಅದು ಪರವಾಗಿಲ್ಲ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು. ಟೇಸ್ಟ್ ಮಾಡ್ಲಾ? ಶೋರ್, ನೀವು ಬೇಡ ಅಂದ್ರೂ ಮಾಡ್ತೀನಿ ನಾನು. ಓಕೆ, ನಾನು ಹೇಳಿಲ್ವಾ ಕರ್ಜಿಕಾಯಿ ಅಂತ? ತಿನ್ನಮ್ಮ ನಿನ್ ಮೊದ್ಲು. ತಿನ್ಬಿಟ್ಟೆ ಹೇಳಿದ್ ನಾನು ಕರ್ಜಿಕಾಯಿ ಅಂತ. ಇವಾಗ ತಿನ್ನು, ಒಳಗಿರತ್ ತಿನ್ನೋ. ಕರ್ಜಿಕಾಯ ಅಲ್ಲ ತಾನೆ? ಈಗ ಗೊತ್ತಾಯ್ತಾ ಒಳಗ್ ಸ್ಟಫಿಂಗ್ ಏನು, ಆಚೆ ಕಡೆ ಸ್ಟಫಿಂಗ್ ಏನು, ಆಚೆ ಕಡೆ ಕರ್ಜಿಕಾಯಿ ಅಂಡ್ ಸೈಡ್ ಅಲ್ಲೆಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ತಿಂದ ತಕ್ಷಣ ಕರ್ಜಿಕಾಯಿ ತಿಂದಂಗಾಯ್ತು. ಆಮೇಲೆ ಒಳಗಡೆ ತಿಂತಿದ್ರೆ ಆ ಸ್ವೀಟ್, ಆಹಾ ಸಕ್ಕದಾಗಿದೆ. ಥ್ಯಾಂಕ್ ಯು, ಚೆನ್ನಾಗಿ ರೆಸಿಪೀಸ್ ಮಾಡ್ಕೊಟ್ರಿ. ಇವಾಗ ನೀವು ಇಲ್ಲಿಂದ ಹೋದ್ರೆ ನಾವು ನೆಕ್ಸ್ಟ್ ಗೆಸ್ಟ್ ನ ಕರ್ಬಿಟ್ಟು ರೆಸಿಪಿ ಮಾಡ್ಸ್ಕೊಂಡು ರುಚಿಯಾದ ಅಡ್ಗೆಗಳನ್ನ ಮತ್ತೆ ತಿಂತೀನಿ. ಮಾಡೋಣ ಅನ್ಕೊಂಡೆ. ಹೌದಾ? ಬಾಯ್. ನಾಳೆ ನೋಡಿದ್ರಲ್ಲ, ಪ್ರತಿಮಾ ಮಾಡ್ಕೊಂಡಂತ ಡಿಶ್ ಸಕ್ಕದಾಗಿತ್ತು. ಎರಡೂ ಅಷ್ಟೇ ಡಿಲಿಷಿಯಸ್ ಆಗಿತ್ತು. ನಮ್ಮ ನೆಕ್ಸ್ಟ್ ಗೆಸ್ಟ್ ಬರ್ತಾರೆ, ಇನ್ನ 2 ರೆಸಿಪಿಗಳನ್ನ ಮಾಡ್ಕೊಡ್ತಾರೆ. ಅದಕ್ಕೂ ಮುಂಚೆ ಅವಾಗಲೇ ಪ್ರತಿಮಾ ಅವರು ಒಂದು ಟಿಪ್ಸ್ ನ ಹೇಳಿದ್ರಲ್ವಾ, ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಏನದು ಅಂತ. ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಈ ಮೂಗ್ ಕಟ್ಟಿರತ್ತಲ್ವಾ, ಶೀತ ಆಗಿರೋರು ಏನ್ ಮಾಡ್ಬೇಕು ಅಂತ ಅಂದ್ರೆ, ರಾಗಿ ಮತ್ತು ಅರಿಶಿನ ಹಾಕ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಅದರಲ್ಲಿ ಬರುವಂತ ಅಬೆಯನ್ನ ತಗೊಂಡ್ರೆ ಮೂಗ್ ಕಟ್ಟಿರೋದು ನಿವಾರಣೆ ಆಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಹಾಗಾದ್ರೆ ಈಗ ಏನ್ ಮಾಡ್ಬೇಕು, ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರಬೇಕು. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಸ್ನೇಹಿತರೆ, ಬ್ರೇಕ್ ಗಿಂತ ಮುಂಚೆ ನಾನ್ ನಿಮ್ಗೆ ಹೇಳ್ದೆ ಇವತ್ತಿನ ಎಪಿಸೋಡ್ ಅಲ್ಲಿ ಸ್ಪೆಷಲ್ ರೆಸಿಪೀಸ್ 2 ಹೇಳ್ಕೊಡ್ತೀವಿ ಅಂತ. ಅದು ಕೇರಳದು ಅಂತ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಾಗಿದೆ ಅಲ್ವಾ? ಸೊ ತಡ ಮಾಡೋದು ಬೇಡ, ಬನ್ನಿ ಶೆಫ್ ನ ವೆಲ್ಕಮ್ ಮಾಡೋಣ. ಹಲೋ ರಘು ಸರ್. ನಮಸ್ಕಾರ ವಿನಿತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ಕೇರಳ ಸ್ಪೆಷಲ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ಕೇರಳ ಅಂದ್ರೆ ಫಿಶ್ ಫೇಮಸ್ ಹೌದು ಅಲ್ವಾ? ಸೊ ಕೇರಳ ಒಂದು ಅಥೆಂಟಿಕ್ ಡಿಶ್ ಮೀನ್ ಮೌಲಿ ಅಂತ, ಅದನ್ನ ಮಾಡೋಣ. ಮೀನ್ ಮೌಲಿ. ಮೌಲಿ ಮೌಲಿ ಅಂದ್ರೆ ಮೀನ್ ಮೌಲಿ ಅಂದ್ರೆ ಅದು ಡಿಶ್ ಹೆಸರು. ಓಕೆ, ಡಿಶ್ ಹೆಸರು ಮೀನ್ ಮೌಲಿ. ಶುರು ಮಾಡೋಣ ಹಾಗಾದ್ರೆ. ಶುರು ಮಾಡೋಣ. ಮೀನ್ ಮೌಲಿಗೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಮೀನ್ ಮೌಲಿಗೆ ಬೇಕಾಗಿರೋದು ಮೀನು, ಕೋಕೋನಟ್ ಮಿಲ್ಕ್, ಉಪ್ಪು, ಜೀರಾ, ಕರಿವೆ ಸೊಪ್ಪು, ಟರ್ಮರಿಕ್ ಪೌಡ್ರು, ಕೊಬ್ಬರಿ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಗರಂ ಮಸಾಲ, ಟೊಮೆಟೊ, ಬೆಳ್ಳುಳ್ಳಿ, ಮೊಸರು ಮತ್ತೆ ಮೈದಾ. ಓಕೆ, ಇಷ್ಟನ್ನ ಉಪಯೋಗಿಸ್ಕೊಂಡು ಇವಾಗ ಮೀನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ನಮಗೋಸ್ಕರ? ಹೌದು. ಸರಿ, ಶುರು ಮಾಡುವ ಹಾಗಾದ್ರೆ. ಮೊದಲನೇದಾಗಿ ಏನ್ ಮಾಡ್ಬೇಕು? ಮೊದಲನೇದಾಗಿ ಒಳ್ಳೆ ಈಗ ಪ್ಯಾನ್ ಬಿಸಿ ಆಯ್ತು, ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬೇಕು. ಓಕೆ. ಸೊ ಕೇರಳ ಡಿಶ್ಗೆಲ್ಲ ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ಬೇಸ್. ಕೇರಳ, ನಿಮ್ಗೆ ಕೇರಳ ಆಕ್ಸೆಂಟ್ ಬರುತ್ತಾ ಮಾತಾಡಕ್ಕೆ? ಸ್ವಲ್ಪ ಬರುತ್ತೆ. ಅದೇ ಆಕ್ಸೆಂಟ್ ಅಲ್ಲಿ ಮಾತಾಡಿ ಇವತ್ತು, ಓಕೆನಾ? ಟ್ರೈ ಮಾಡ್ತೀನಿ. ಹಾ, ಟ್ರೈ ಮಾಡಿ. ನಾನು ಹಾಗೆ ಕಲ್ತ್ಕೊಳ್ತೀನಿ ನಿಮ್ಗೆ. ಈಗ ಆಯಿಲ್ ಬಿಸಿ ಆದ್ಮೇಲೆ ಇದಕ್ಕೆ ಜೀರಾ ಹಾಕ್ಬೇಕು. ಜೀರಾ, ಮತ್ತೆ ಗರಂ ಮಸಾಲ. ಗರಂ ಮಸಾಲ ಇವ್ರು ಬಂದು ಸ್ಟಾರ್ ಅನೀಸ್ ಜಾಸ್ತಿ ಯೂಸ್ ಮಾಡ್ತಾರೆ ಕೇರಳದಲ್ಲಿ. ಬ್ರೌನ್ ಆದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಮಿಕ್ಸ್ ಮಾಡಿ ಕೊಡಿ. ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಆಗ್ಬೇಕು, ಅದು ಇಲ್ಲಾಂದ್ರೆ ಹಸಿ ವಾಸನೆ ಬರುತ್ತೆ. ಓಕೆ. ಕರಿವೆ ಸೊಪ್ಪು, ಮತ್ತೆ ಈರುಳ್ಳಿ ಹಾಕೋದು. ಉದ್ದಕ್ಕೆ ಹೆಚ್ಚಿರ್ಬೇಕಲ್ಲ ಈರುಳ್ಳಿ? ಈರುಳ್ಳಿ ಉದ್ದಕ್ಕೆ ಹಚ್ಚಬೇಕು. ಇದು ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಇದು ಈಗ ಇದು ಆನಿಯನ್ ಬ್ರೌನ್ ಮಾಡ್ಕೊಂಡ್ರಲ್ಲ, ಇದಕ್ಕೆ ಇವಾಗ ಮೊಸರು ಹಾಕ್ಬೇಕು. ಮೊಸರು ಇವಾಗ ಪ್ಯಾನ್ ಬಿಸಿ ಇದೆ, ಮೊಸರು ಹಾಕಿದ್ರೆ ಒಡೆದೋಗಕ್ಕೆ ಚಾನ್ಸ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು 1 ಸ್ಪೂನ್ ಮೈದಾ ಹಾಕ್ಬೇಕು ಇದಕ್ಕೆ. ಓಕೆ. 1 ಸ್ಪೂನ್ ಮೈದಾ ಹಾಕಿದ್ರೆ ಏನಾಗುತ್ತೆ, ಮೈದಾ ಬಂದು ಸ್ಟಾರ್ಚ್ ಅಂತೀವಿ. ಮೈದಾ ಬಿಸಿ ಮಾಡ್ಬಿಟ್ಟು ಇದಕ್ಕೆ ಮೊಸರನ್ನ ಮಿಕ್ಸ್ ಮಾಡ್ಕೊಬೇಕು. ಓಕೆ, ಮೈದಾ ಹಾಕಿದ್ಮೇಲೆ ಮೊಸರು ಹಾಕಿದ್ರೆ ಒಡಿಯಲ್ಲ. ಇದನ್ನ ಚೆನ್ನಾಗಿ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಮೊಸರು ಬಂದು ಒಡೆದೋಗ್ಬಿಡುತ್ತೆ. ಅದು ಮೊಸರು ಒಡೆದ್ಬಿಟ್ರೆ ಆ ರುಚಿನೇ ಸಿಗಲ್ಲ, ಅಡಿಗೆನೇ ಹಾಳಾಗ್ಬಿಡುತ್ತೆ. ಹೌದು.
ಈಗ ನೋಡಿ ಇದಕ್ಕೆ ಟರ್ಮರಿಕ್ ಪೌಡರ್ ಆಗ್ಬೇಕು. ಯಾಕಂದ್ರೆ ಮೀನ್ ಮೌಲಿ ಬಂದ್ಬಿಟ್ಟು ಯೆಲ್ಲೋ ಕಲರ್ ಫಿಶ್. ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೋಕೋನಟ್ ಮಿಲ್ಕ್ ನ ಸುರಿಬೇಕು. ಮಿಕ್ಸ್ ಮಾಡಿ ಕೊಡಿ. ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅಂದ್ರೆ ಮಿಕ್ಸಿಂಗ್ ನೀವು ಏನಾದ್ರೂ ಗ್ಯಾಪ್ ಬಿಟ್ರೆ ಅದು ಹೊಡೆದೋಗಕ್ಕೆ ಚಾನ್ಸಸ್ ಇದೆ. ಸ್ವಲ್ಪ ನೀರ್ ಹಾಕಿ ನೋಡಿ, ಇದು ಮೀನ್ ಮೌಲಿ ಗ್ರೇವಿ ಇವಾಗ ರೆಡಿ ಆಗ್ತದೆ. ಆಮೇಲೆ ಇವಾಗ ಫಿಶ್ ನ ಈ ತರ ಸ್ಲೈಸ್ ಮಾಡಿ ಪೀಸಸ್ ಮಾಡ್ಕೊಂಡಿದೀವಿ. ಇದರಲ್ಲಿ ಬೋನ್ ಇರಲ್ಲ, ಫಿಶ್ ಅಲ್ಲಿ ಬೋನ್ ಎಲ್ಲ ತೆಗಿತೀವಿ. ಫಿಶ್ ಬೋನ್ಲೆಸ್ ಮಾಡಿದ್ರೆ ಮೂಳೆ ಇರಲ್ಲ, ಮುಳ್ಳಿರಲ್ಲ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಬೇಕು. ರೌಂಡ್ ಆಗಿ ಹೆಚ್ಕೊಂಡಿರೋ ಟೊಮೆಟೊ. ಆ ಟೊಮ್ಯಾಟೊ ಹಾಕಿದ್ರೇನೆ ಆ ಲುಕ್ಕೇ ಚೇಂಜ್ ಆಗಿ ಹೋಗುತ್ತಲ್ಲ, ಎಷ್ಟು ಕಲರ್ಫುಲ್ ಆಗಿದೆಲ್ಲ. ವೆರಿ ಕಲರ್ಫುಲ್. ಕುಕ್ ಆಗ್ತದೆ. ಸಾಲ್ಟ್ ಹಾಕ್ಬೇಕು. ಆಕ್ಚುಲಿ ಸಾಲ್ಟ್ ಬಂದು ಲಾಸ್ಟ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಗ್ರೇವಿ ಮತ್ತೆ ಮೀನು ಎಲ್ಲ ಎಷ್ಟು ಬೇಕೋ ನಾವು ಟೆಸ್ಟ್ ಮಾಡ್ಕೊಂಡು ಸಾಲ್ಟ್ ಮಿಕ್ಸ್ ಮಾಡ್ಬೇಕು. ಗ್ರೇವಿ ತುಂಬಾ ಕಲರ್ಫುಲ್ ಆಗಿದೆಲ್ಲ. ಆ ಟೊಮ್ಯಾಟೊ ಹಾಕಿದ್ಮೇಲೆ ಅಂತ ಅದಕ್ಕೊಂದು ಕಳೆ ಬಂದ್ಬಿಡ್ತು. ಯೆಲ್ಲೋ ಅಂಡ್ ಇದು ಚಿಲ್ಲಿ ಟೊಮ್ಯಾಟೊ. ಓಕೆ, ಈಗ ಮೀನ್ ಮೌಲಿ ಡಿಶ್ ರೆಡಿ. ರೆಡಿನಾ? ಸರ್ವ್ ಮಾಡ್ವಾ? ಸರ್ವಿಂಗ್ ಬೌಲ್ ಕೊಡಿ. ಫೈನಲ್ ಆಗಿ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಹಾಕ್ಬೇಕು ಮೇಲೆ. ಕೇರಳ ಡಿಶ್ ಅಲ್ವಾ? ಹೌದು. ಸೊ ಕೊಬ್ಬರಿ ಎಣ್ಣೆ ಇಲ್ಲ ಅಂದ್ರೆ ಹೇಗೆ? ಈ ಕೇರಳ ಆಕ್ಸೆಂಟ್ ಅಲ್ಲಿ ಹೇಳ್ಬಿಟ್ಟು ಕೊಡ್ಬೇಕು ನೀವು ನಂಗೆ. ಕೇರಳ ಆಕ್ಸೆಂಟ್ ಬರ್ಬೇಕು, ಟ್ರೈ ಮಾಡ್ತೀನಿ. ಇಂದ ಮೌಲೆ ಟ್ರೈ ಚೆಯಿ. ಎಂಡಮೌಳಿ ಟ್ರೈ ಚೆಯಿ. ಓಕೆ, ಏನಿದು? ಮೀನ್ ಮೌಲಿ. ಮೀನ್ ಮೌಲಿ. ಓಕೆ, ಮೀನ್ ಮೌಲಿ ರೆಡಿ ಆಗಿದೆ. ಮೀನ್ ಮೌಲಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ರೀಕ್ಯಾಪ್ ನೋಡಬೇಕು. ಮೀನ್ ಮೌಲಿ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಜೀರಿಗೆ, ಗರಂ ಮಸಾಲಗಳು, ಬೆಳ್ಳುಳ್ಳಿ ಹಾಕಿ ಹುರಿಯಿರಿ. ನಂತರ ಕರಿಬೇವು, ಈರುಳ್ಳಿ, 1 ಚಮಚ ಮೈದಾ ಹಿಟ್ಟು, ಅರಿಶಿನ, ತೆಂಗಿನ ಹಾಲು, ನೀರು, ಉದ್ದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ, ಬೋನ್ಲೆಸ್ ಮೀನು, ಬಿಲ್ಲೆಯಾಗಿ ಕತ್ತರಿಸಿದ ಟೊಮ್ಯಾಟೊ, ಉಪ್ಪು ಹಾಕಿ ಮೀನು ಬೇಯವರೆಗೂ ಕುದಿಸಿದರೆ ಮೀನ್ ಮೌಳಿ ಸವಿಯಲು ಸಿದ್ಧ. ನೋಡೋರಲ್ಲ ಸ್ನೇಹಿತರೆ, ಮೀನ್ ಮೌಳಿ ಮಾಡೋದು ಎಷ್ಟು ಈಸಿ ಅಂತ. ಈಗ ನಾನು ಮೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ. ಸೊ ಈ ಕೊಬ್ಬರಿ ಎಣ್ಣೆ ವಾಸನೆ ಪ್ಲಸ್ ಟೇಸ್ಟು ಮೈಲ್ಡ್ ಆಗಿದೆ, ಅಷ್ಟು ಸ್ಪೈಸಿ ಇಲ್ಲ. ಆ ಕೊಬ್ಬರಿ ಎಣ್ಣೆ ಮೇಲ್ ಹಾಕಿರೋದಕ್ಕೆ ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆ ಅಂತ ಅನ್ನಿಸ್ತಾ ಇದೆ. ಯೂಶಲಿ ಕೇರಳದವ್ರಿಗೆಲ್ಲ ಇದು ಜಾಸ್ತಿ ಅನ್ಸುತ್ತೆ, ನಾವು ತುಂಬಾ ರೇರ್ ಅಲ್ವಾ ತಿನ್ನೋದು, ಸೊ ಹಾಗೆ ಅನ್ನಿಸ್ತಾ ಇದೆ. ಫಿಶ್ ಟೇಸ್ಟ್ ಹೆಂಗಿದೆ? ಫಿಶ್ ತುಂಬಾ ಚೆನ್ನಾಗಿ ಬೆಂದಿದೆ, ಟೇಸ್ಟ್ ಚೆನ್ನಾಗಿದೆ. ಇದೇನಂದ್ರೆ ಇಟ್ ಇಸ್ ವೆರಿ ಮೈಲ್ಡ್. ಆರಾಮ್, ಖಾರ ಜಾಸ್ತಿ ಇಲ್ಲ, ಏನೂ ಇಲ್ಲ, ಎಲ್ಲ ಮಿತವಾಗಿ ಕರೆಕ್ಟ್ ಆಗಿದೆ. ಸ್ವಲ್ಪ ದಾಲ್ ತರ ಅಂತ ಅನ್ನಿಸ್ತಾ ಇದೆ ನನಗೆ ಅಷ್ಟೇ, ಒಂದ್ ಸ್ವಲ್ಪ ಅನ್ನಿಸ್ತಾ. ಯಾಕಂದ್ರೆ ಮೈದಾ ಹಾಕಿದ್ವಲ್ವಾ, ಅದಕ್ಕೆ ನಿಮ್ಗೆ ಆ ಟೇಸ್ಟ್. ಓಕೆ, ಬಹಳ ಚೆನ್ನಾಗಿದೆ, ಸೂಪರ್ ಆದ ರೆಸಿಪಿ ಹೇಳ್ಕೊಟ್ರಿ. ಇವಾಗ ನೆಕ್ಸ್ಟ್ ಕೇರಳ ರೆಸಿಪಿ ಯಾವುದು? ನೆಕ್ಸ್ಟ್ ಬಂದು ಮಾಂಗಾಯಿ ಪಚಡಿ. ಮಾಂಗಾಯಿ ಪಚಡಿ ಅಂದ್ರೆ ಮಾವಿನಕಾಯಿ ಪಚಡಿ. ಓಕೆ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ. ಅಷ್ಟ್ರಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ವಾಪಸ್ ಬರ್ತೀನಿ. ಓಕೆನಾ? ಮಾಂಗಾಯಿ ಪಚಡಿ ಮಾಡೋದಕ್ಕೆ ಇವರು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ತಾರೆ. ಅಷ್ಟ್ರಲ್ಲಿ ನೀವು ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ಮಾಂಗಾಯಿ ಪಚಡಿ ಮಾಡೋದಕ್ಕೆ ಇವ್ರು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ತಡ ಮಾಡೋದ್ ಬೇಡ, ಶುರು ಮಾಡೋಣ ಸರ್. ಶುರು ಮಾಡೋಣ. ಹೇಳಿ, ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಿದೆ? ಮಾಂಗಾಯಿ ಪಚಡಿ ಅಂದ್ರೆ ನಾವು ರೈತ ಅಂತೀವಿ ಅಲ್ವಾ? ರಾಯ್ತ. ಆ ತರ ಸಿಮಿಲರ್ ಡಿಶ್ ಅದು. ರಾಯ್ತ ಅಂದ್ರೆ ಮೊಸರು ಬಜ್ಜಿ ತರ. ಓಕೆ, ಓಕೆನಾ? ಸೊ ಅದಕ್ಕೆ ಏನ್ ಬೇಕಂದ್ರೆ ಮಾವಿನಕಾಯಿ, ಆಮೇಲೆ ಚಿಲ್ಲಿ, ಗ್ರೀನ್ ಚಿಲ್ಲಿ, ಬಜ್ಜಿ ಚಿಲ್ಲಿ, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ಟರ್ಮರಿಕ್ ಪೌಡ್ರು, ಮೆಂತ್ಯ, ಸಾಸಿವೆ, ಕೊತ್ತಂಬರಿ ಸೊಪ್ಪು.
ಓಕೆ, ಇಷ್ಟನ್ನ ಉಪಯೋಗಿಸ್ಕೊಂಡು ಇವಾಗ ಮಾಂಗಾಯಿ ಪಚ್ಚಡಿ ಮಾಡ್ಕೊಡ್ತೀರಾ ನಂಗೋಸ್ಕರ ಸ್ಪೆಷಲ್ ಆಗಿ? ಸ್ಪೆಷಲ್ ಆಗಿ. ಓಕೆ, ಶುರು ಮಾಡೋಣ. ಮೊದಲನೇದಾಗಿ ಪ್ಯಾನ್ ಕೊಡಿ. ಲೈಟ್ ಮಾಡಿ ಅಂತೀರಾ ಈಗ? ಲೈಟ್ ಮಾಡಿ. ಅದಕ್ಕೆ ನಾನೇ ಫಸ್ಟ್ ಹೇಳ್ದೆ. ಲೈಟ್ ಮಾಡಬೇಕು. ಸ್ಪೂನ್ ಕೊಡಿ. ಸೊ ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕ್ಬೇಕು, 2 ಸ್ಪೂನು. ಆ ಕೊಬ್ಬರಿ ಎಣ್ಣೆ ಕಲರ್ ನೋಡಿ ಬೆಣ್ಣೆ ತರ ಕಾಣ್ತಾ ಇದೆ ಅಲ್ಲ? ಈಗ ಚಳಿಗಾಲ ಅಲ್ವಾ? ಹಾ, ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿಯಾಗ್ಬಿಡುತ್ತೆ. ಸೌಟ್ ಕೊಡಿ ಒಂದು. ಈ ಕೊಬ್ಬರಿ ಎಣ್ಣೆ ಮೆಲ್ಟ್ ಆಗ್ಬೇಕು. ಏನೇ ಅಂದ್ರು ಈ ಕೇರಳ ರೆಸಿಪೀಸ್ ಕೊಬ್ಬರಿ ಎಣ್ಣೆ ಎಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಲ್ವಾ ಸರ್? ಇನ್ಕಂಪ್ಲೀಟ್. ಸಾಸಿವೆ ಮತ್ತೆ ಮೆಂತ್ಯ ರೋಸ್ಟ್ ಮಾಡಿ ಚೆನ್ನಾಗಿ. ಮೆಂತ್ಯ ಬ್ರೌನ್ ಆಗಬೇಕು. ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ರೆ ನೋಡೋದಕ್ಕೆ ಒಂಥರ ಖುಷಿ ಅಲ್ಲ? ಎಷ್ಟು ಚೆನ್ನಾಗಿ ಕಾಣತ್ತದು. ಆದ್ರೆ ಹಚ್ಬೇಕಲ್ಲ ಅಲ್ವಾ? ಅದು ಸ್ವಲ್ಪ ಕಷ್ಟ, ಪ್ರಾಕ್ಟೀಸ್ ಆಗ್ಬೇಕು ಅದಕ್ಕೆ. ಸೊ ಇವಾಗ ಟರ್ಮರಿಕ್ ಪೌಡರ್ ಹಾಕೊಳ್ಬೇಕು. ಟರ್ಮರಿಕ್ ಪೌಡರ್ 1 ಸ್ಪೂನ್ ಹಾಕಬೇಕು. ಮಿಕ್ಸ್ ಮಾಡಿ. ಇದಕ್ಕೆ ಮಾವಿನಕಾಯಿ ಹಾಕ್ಬೇಕು. ಮಾವಿನಕಾಯಿ ಎಲ್ರಿಗೂ ಇಷ್ಟ, ಸೊ ಈ ಅಡುಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಾವಿನಕಾಯಿ ರೋಸ್ಟ್ ಮಾಡ್ಬಿಟ್ಟು, ಮಾವಿನಕಾಯಲ್ಲಿ ಪಿಕ್ಕಲ್ ಮಾಡ್ಬೋದು. ಇನ್ಸ್ಟೆಂಟ್ ಪಿಕ್ಕಲ್. ಇನ್ಸ್ಟೆಂಟ್ ಪಿಕ್ಕಲ್ ಈ ಮದ್ವೆ ಮನೆಯಲ್ಲೆಲ್ಲ ಸಿಗುತ್ತಲ್ಲ, ಅದಲ್ಲ ಇನ್ಸ್ಟೆಂಟ್ ಪಿಕ್ಕಲ್ ಅಂದ್ರೆ? ಮಾವಿನಕಾಯಿ ಫಸ್ಟ್ ಈ ತರ ಕ್ಯೂಬ್ ಕಟ್ ಮಾಡ್ಬಿಟ್ಟು ಉಪ್ಪು ಹಾಕಿ ನೀವು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ನೀರು ಬಿಡುತ್ತೆ. ಅವಾಗ ಆಯಿಲ್ ಬಿಸಿ ಮಾಡ್ಕೊಂಡು ಚಿಲ್ಲಿ ಪೌಡ್ರು ಮತ್ತೆ ಇದು ಗೊತ್ತಾ ನಿಮ್ಗೆ, ಹಿಂಗು ಮತ್ತೆ ಶುಗರ್ ಅದ್ ಹಾಕಿ ಇಮಿಡಿಯೇಟ್ ಆಗಿ ಅದು ಬಾಯ್ಲ್ ಆಗುವಾಗ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ಬೇಕು. ಅಂದ್ರೆ ಮಾವಿನಕಾಯಿಗೆ ಮಿಕ್ಸ್ ಮಾಡ್ಬಿಟ್ಟು ವಿನಿಗರ್ ಹಾಕ್ಬೇಕು. ವಿನಿಗರ್ ಹಾಕಿ ಬಿಟ್ರೆ ಅದು ಉಪ್ಪಿನಕಾಯಿ. ಇನ್ಸ್ಟೆಂಟ್ ಪಿಕಲ್ ಅದು. ಈ ಮದುವೆ ಮನೆಯಲ್ಲ ಮಾಡಿದ್ರು. ನಾನು ಮದುವೆ ಮನೆಯಲ್ಲ ಇಷ್ಟಿಷ್ಟು ಉಪ್ಪಿನಕಾಯಿ ಹಾಕಿಸ್ಕೊಳ್ತೀನಿ, ಅಷ್ಟು ರುಚಿಯಾಗಿರುತ್ತೆ ಅದು. ಒಂದು ಸಣ್ಣದಾಗಿ ಹೆಚ್ಕೊಳ್ತಾರಲ್ವಾ? ಆದ್ರೆ ಅದು ಪ್ರಾಬ್ಲಮ್ ಏನಂದ್ರೆ ಸ್ಟೋರ್ ಮಾಡಕ್ಕಾಗಲ್ಲ ನೀವು. ಹಾ, ದಟ್ಸ್ ಟ್ರೂ. ಅವಾಗ ಮಾಡಿ ಖಾಲಿ ಮಾಡ್ಬೇಕಷ್ಟೇ. ಹೌದು, ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವಿನಿಗರ್ ಹಾಕಿ ಅದಕ್ಕೆ ಸೋಕ್ ಮಾಡಬೇಕು. ಓ, ವಿನಿಗರ್ ಹಾಕಿ ಮಾವಿನಕಾಯಿಯನ್ನ ನೆನೆಸಿದ್ರೆ ನೀವು ಸ್ಟೋರ್ ಮಾಡಬಹುದು. ಓಕೆ. ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ, ಬಜ್ಜಿ ಮೆಣಸಿನಕಾಯಿ ಕೊಡಿ. ಯೂಶಲ್ ಆಗಿ ನಮ್ಮ ಜನರಿಗೆ ಬಜ್ಜಿ ಅಂದ್ರೆ ಬಹಳ ಇಷ್ಟ. ಯಾರು ಇಷ್ಟ ಪಡದೇ ಇರೋರೇ ಇಲ್ಲ ಅನ್ಸುತ್ತೆ ಮೆಣಸಿನಕಾಯಿ ಬಜ್ಜಿನ. ಸೊ ಈ ತರ ಎಲ್ಲ ಹಾಕಿದಾಗ ಇನ್ನ ಜಾಸ್ತಿ ತಿಂತಾರೆ. ಈ ಬಜ್ಜಿ ಮೆಣಸಿನಕಾಯಿ ಬಂದು ಈ ರಾಜಸ್ಥಾನ ಇದೆಲ್ಲ ಅಲ್ಲಿ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಇದ್ರೊಳಗಡೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಲೂಗಡ್ಡೆ ಮಸಾಲಾ ತರ ಮಾಡ್ಬಿಟ್ಟು ಇದ್ರೊಳಗಡೆ ಸ್ಟಫಿಂಗ್ ಮಾಡಿ ಬಜ್ಜಿ ಮಾಡ್ತಾರೆ. ಇದೆಲ್ಲ ತಿಂದಿದ್ದೀನಿ ನಾನು. ಈ ವಡಾಪಾವ್ ತರ ಆಲ್ಮೋಸ್ಟ್, ಅಂದ್ರೆ ಈ ಪಾವ್ ಒಳಗ್ ನಾವ್ ಹೇಗ ವಡಾನ್ ಇಡ್ತೀವೋ ಆ ತರ ಅಲ್ಲ, ಇದು ಸ್ವಲ್ಪ ಉಲ್ಟಾ. ಮೆಣಸಿನಕಾಯಿ ಒಳಗೆ ನಾವು ಆಲೂಗಡ್ಡೆ ಇಡೋ ಸ್ಟಫ್ ಮಾಡ್ಬೇಕು. ಅದಕ್ಕೆ ರಾಜಸ್ಥಾನಿ ಮಿರ್ಚಿ ಪೊಕರ. ನಾವ್ ಯೂಶಲ್ ಆಗಿ ಅಡಿಗೆಗೆ ದಪ್ಪ ಮೆಣಸಿನಕಾಯಿ ಉಪಯೋಗಿಸ್ತೀವಿ, ಕ್ಯಾಪ್ಸಿಕಮ್ ನ. ಬಟ್ ಈ ತರ ಮೆಣಸಿನಕಾಯಿನ ಬರೀ ಬಜ್ಜಿಗಷ್ಟೇ ನಾವು ಯೂಶಲ್ ಆಗಿ ಉಪಯೋಗಿಸೋದು. ತುಂಬಾ ರೇರ್ ಈ ತರ ಅಡಿಗೆಗೆ ಉಪಯೋಗಿಸೋದು ನಾವು. ಬಟ್ ಇದ್ರಲ್ಲಿ ಇದು ಮಾಡಬಹುದು ನೀವು, ಪೊರಿಯಲ್ ತರ, ಅಂದ್ರೆ ವೆಜಿಟೇಬಲ್ ಜೊತೆಲಿ ಮಿಕ್ಸ್ ಮಾಡಬಹುದು. ಈ ಬಜ್ಜಿ ಚಿಲ್ಲಿ ಇದೆಲ್ಲ, ಇದು ಆಲೂ ಜೊತೆಲಿ ಮಿಕ್ಸ್ ಮಾಡಬಹುದು, ಕ್ಯಾಪ್ಸಿಕಮ್ ಜೊತೆ, ಇದು ಗೋಬಿ ಜೊತೆಲಿ ಮಿಕ್ಸ್ ಮಾಡಬಹುದು. ಇದು ಮಾವಿನಕಾಯಿ ಯಾವ ಮಾವಿನಕಾಯಿ ತಗೊಂಡಿದ್ದೀರಾ? ತೋತಾಪುರಿ ಮಾವಿನಕಾಯಿ ಅಥವಾ ಹುಳಿ ಮಾವಿನಕಾಯಿ? ಹುಳಿ ಮಾವಿನಕಾಯಿ. ಓಕೆ. ಅಂದ್ರೆ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸರ್. ಇದೇನೋ ಡಿಫ್ರೆಂಟ್ ಆಗಿದೆ. ಮಾವಿನಕಾಯಿ ಜೊತೆಗೆ ಬಜ್ಜಿ ಮೆಣಸಿನಕಾಯಿ. ಮಾವಿನಕಾಯಿ ಹುಳಿ, ಚಿಲ್ಲಿ ಬಂದು ಖಾರ. ಇದೆರಡು ನಾವು ಕಡಲ್ಲಿ ಮಿಕ್ಸ್ ಮಾಡ್ತೀವಿ. ಕಟ್ಟ ಮೀಠ, ಆಮೇಲೆ ಸ್ವೀಟ್ ಒಂದ್ ಸ್ವಲ್ಪ ಹಾಕ್ಬಿಟ್ರೆ ಕಟ್ಟ ಮೀಠ ಆಗೋಗುತ್ತೆ. ಇವಾಗ ಆಯ್ತು. ಇದು ಉಪ್ಪು ಹಾಕ್ಬೇಕು. ಇದು ಬಜ್ಜಿ ಮೆಣಸಿನಕಾಯಿ ಮತ್ತೆ ಇನ್ನ ಯಾವ ಯಾವ ವೆರೈಟೀಸ್ ಮಾಡಬಹುದು ನಾವು? ಬಜ್ಜಿ ಮೆಣಸಿನಕಾಯಲ್ಲಿ ಇವಾಗ ಸಲಾಡ್ ಮಾಡಬಹುದು. ಬಜ್ಜಿ ಮೆಣಸಿನಕಾಯಲ್ಲಿ ಹೆಂಗೆ ಅಂದ್ರೆ, ಬಜ್ಜಿ ಮೆಣಸಿನಕಾಯಿ ಬಂದ್ಬಿಟ್ಟು ಚಿಕ್ಕದಾಗಿ ಕ್ಯೂಬ್ಸ್ ಕಟ್ ಮಾಡ್ಬಿಟ್ಟು ಅದನ್ನ ಗ್ರಿಲ್ ಮಾಡ್ಕೊಳ್ಬೇಕು. ವಿನಿಗರ್, ಸಾಲ್ಟ್, ಪೆಪ್ಪರ್
ಇಂಗ್ಲಿಷ್ ಹರ್ಬ್ಸ್ ಹಾಕ್ಬಿಟ್ಟು ಗ್ರಿಲ್ ಮಾಡ್ಕೊಳ್ಬೇಕು ಫಸ್ಟ್ ಓವನ್ ಅಲ್ಲಿ. ಗ್ರಿಲ್ ಮಾಡ್ಕೊಂಡು ಇದ್ರ ಜೊತೆಲಿ ಕಲರ್ ಕ್ಯಾಪ್ಸಿಕಮ್ಸ್ ಹಾಕ್ಬೇಕು, ರೆಡ್ ಮತ್ತೆ ಯೆಲ್ಲೋ ಗ್ರೀನ್. ಅವ 3 ಕ್ಯೂಬ್ಸ್ ಕಟ್ ಮಾಡ್ಕೊಂಡು ಇದ್ರ ಜೊತೆಲಿ ಮಿಕ್ಸ್ ಮಾಡಿ ಲೈಮು ಮತ್ತೆ ಕ್ರಸ್ಟ್ ಪೆಪ್ಪರ್ ಸಾಲ್ಟ್ ಹಾಕಿದ್ರೆ ಸಲಾಡ್ ಆಗೋದು. ಅದು ಇದೊಂಥರ ಮೆಣಸಿನಕಾಯಿ ಸಲಾಡ್ ಹೌದು ಅಲ್ಲ, ಎಲ್ಲಾ ತರ ಕ್ಯಾಪ್ಸಿಕಮ್ಮು ಬಜ್ಜಿ ಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು. ಮೆಕ್ಸಿಕನ್ ಅಲ್ಲಿ ತುಂಬಾ ಫೇಮಸ್ ಇದು. ನಾನು ಆಕ್ಚುಲಿ ನೋಡಿದ್ದೀನಿ ಮೆಕ್ಸಿಕನ್ ಫುಡ್ ಅಲ್ಲೆಲ್ಲ ವಿ ಯೂಶಲಿ ಸಿ ದಟ್ ವೆನ್ ದೇ ಸರ್ವ್ ಈ ಕಲರ್ ಕ್ಯಾಪ್ಸಿಕಮ್ಗಳನ್ನೆಲ್ಲ ಇಟ್ಬಿಟ್ಟು ಸರ್ವ್ ಮಾಡ್ಕೊಡ್ತಾರೆ. ಹೌದು, ಮೆಕ್ಸಿಕನ್ ಅಲ್ಲಿ ಬಂದು ಚಿಲ್ಲಿ ತುಂಬಾ ಪಾಪ್ಯುಲರ್. ಅವ್ರ ಚಿಲ್ಲಿ ಸಾಸ್ ಕೂಡ ಈ ಮೆಣಸಿನಕಾಯಲ್ಲಿ ಮಾಡ್ತಾರೆ. ಮತ್ತೆ ಮೆಕ್ಸಿಕನ್ ಡಿಶ್ ಅಂದ್ರೆ ನಮ್ದು ವೈಟ್ ರೈಸ್ ಇದೆಲ್ಲ, ವೈಟ್ ರೈಸ್ ಅಲ್ಲಿ ಪೆಪ್ಪರ್ ಸಾಲ್ಟ್ ಮತ್ತೆ ಬಟರ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಈ ಮೆಣಸಿನಕಾಯಿಯಲ್ಲಿ ಇದು ಮಾಡಿ ಸ್ಲಿಟ್ ಮಾಡ್ಬಿಟ್ಟು ಅದಕ್ಕೆ ಸ್ಟಫ್ ಮಾಡ್ಬಿಟ್ಟು ಅದನ್ನ ಓವನ್ ಅಲ್ಲಿ ಬೇಕ್ ಮಾಡ್ಬಿಟ್ಟು ಮೇಲ್ಗಡೆ ಬಂದು ಟೊಮೆಟೊ ಸಾಸ್ ಹಾಕ್ತಾರೆ. ಯೋಚನೆ ಮಾಡ್ತಿದ್ರೆ ಇದು ಹೇಗಿರುತ್ತೆ ಟೇಸ್ಟ್ ಅಂತ. ನೆಕ್ಸ್ಟ್ ಟೈಮ್ ಮಾಡ್ಕೊಡಿ ನಂಗೆ. ನೀವು ಇದೆಲ್ಲ ಹೇಳ್ಬಿಟ್ಟು ನಂಗೆ ಬಾಯಲ್ಲಿ ನೀರು ಉರಿಸ್ತಾ ಇದ್ದೀರಾ. ಅದು ನೀವು ತಿನ್ನೋಕ್ ಆಗಲ್ಲ ಅಂತ ಡಿಶ್. ಹೌದಾ? ಅದು ಮೆಕ್ಸಿಕನ್ ಅವರೇ ಆಕ್ಚುಲಿ ನಮ್ಮ ಇದಕ್ಕೆ ಅದು ಸೆಟ್ ಆಗಲ್ಲ. ಹೌದಾ? ನಾನೇನೋ ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಿ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡ್ಬೇಕು ನಾನು. ಚಿಲ್ಲಿ ರೊಲಾನ್ ಅಂತ ಬಟ್ಬಿಟ್ಟು ಅದು ನಾವು ಟೇಸ್ಟ್ ಮಾಡಕ್ ಆಗಲ್ಲ. ಮೆಕ್ಸಿಕನ್ ತುಂಬಾ ಖಾರ ಇರುತ್ತೆ. ಒಂದ್ಸತಿ 2 ಸತಿ ತಿನ್ಬಹುದು, ಬಟ್ ರೆಗ್ಯುಲರ್ ಆಗಿ ನಾವಂತೂ ಮನೆಯಲ್ಲಿ ತಿನ್ನಕ್ಕಾಗಲ್ಲ. ಒಕೇಶನಲಿ ಸುಮ್ಮನೆ ಆಚೆ ಹೋಗಿರ್ತೀವಿ, ಅವಾಗ ಸುಮ್ಮನೆ ತಿನ್ನೋದಷ್ಟೇ. ಯೂಶಲ್ ಆಗಿ ನಮ್ಮ ಎಸ್ಪೆಷಲಿ ಇಂಡಿಯನ್ಸ್ಗೆಲ್ಲ ಈ ಹೊರದೇಶಗಳಿಗೆ ಹೋದಾಗ ಫುಡ್ ಬಹಳ ತೊಂದರೆಗಳಾಗುತ್ತೆ. ಬಹಳ ತೊಂದರೆ ಆಗುತ್ತೆ. ಮತ್ತೆ ವಾಪಸ್ ಬಂದ್ಬಿಟ್ಟು ಆಕ್ಚುಲಿ ನಮ್ಮ ಫುಡ್ ತಿನ್ನೋವರೆಗೂ ಅವ್ರಿಗೆ ನಾನು ಹೇಳಿದ್ನಲ್ಲ ಅವಾಗ್ಲೇ, ಆರಾಮಾಗಿ ಒಂದು ಬೇಳೆ ಸಾರು ಅನ್ನ ತಿಂದ್ರೆ ನೆಮ್ಮದಿ ಅಂತ ಅನ್ಸುತ್ತೆ. ಇದಾಗಿದ್ಯಾ? ಆಗಿದೆ. ಹಾ, ಆಫ್ ಮಾಡ್ಲಾ? ಆಫ್ ಮಾಡಿ. ಇವಾಗ ಈ ಮಿಕ್ಸರ್ನ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪೂನ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ. ಯೂಶಲ್ ಆಗಿ ನಮ್ಗೆಲ್ಲ ರಾಯ್ತಾ ಅಂದ್ರೆ ಬಹಳ ಇಷ್ಟ. ಇದೊಂಥರ ಡಿಫ್ರೆಂಟ್ ರಾಯ್ತಾ. ರೈತಾ ಬಂತು ಟೊಮೆಟೊ ಕುಕುಂಬರ್ ಆನಿಯನ್ ಹಾಕಿದ್ರೆ ರೈತಾ. ಬಟ್ ಇದು ಒಂಥರ ಮೀನ್ಸ್ ಸ್ಟೇಟ್ ಅಥೆಂಟಿಕ್ ರೈತಾ. ಇದು ನಾವು ವೈಟ್ ರೈಸ್ ಜೊತೆ ತಿಂದ್ರೆ ಚೆನ್ನಾಗಿರುತ್ತಲ್ಲ? ವೈಟ್ ರೈಸ್ ಬಿರಿಯಾನಿಗೂ ಚೆನ್ನಾಗಿರುತ್ತಾ? ಬಿರಿಯಾನಿಗೂ ಚೆನ್ನಾಗಿರುತ್ತೆ. ಸೊ ಮಾಂಗಾಯಿ ಪಚಡಿ ರೆಡಿ. ಟೇಸ್ಟ್ ಮಾಡಿ. ಕೇರಳ ಆಕ್ಸೆಂಟೇ ಬರ್ಲಿಲ್ಲ. ಹೇಳಿ. ಮಾಂಗಾಯಿ ಮೆಳಗಾಯಿ ಪಚಡಿ ರೆಡಿ. ತಿಂಡು ಮಗಳೇ. ತಿಂಡು ಮಗಳೇ. ಓಕೆ, ತಿನ್ನು ಮಗಳೇ ಅಂತಂದ್ರ. ಓಕೆ, ಮಾಂಗಾಯಿ ಪಚಡಿ ರೆಡಿ ಆಗಿದೆ. ಇದನ್ನ ಹೇಗ್ ಮಾಡೋದು ಅಂತ ನೀವು ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಾಂಗಾಯಿ ಪಚಡಿ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಅರಿಶಿನ, ಮಾವಿನಕಾಯಿ, ಹೆಚ್ಚಿದ ಬಜ್ಜಿ ಮೆಣಸಿನಕಾಯಿ ಹಾಕಿ ಹುರಿಯಿರಿ. ನಂತರ ಮೊಸರಿಗೆ ಫ್ರೈ ಮಾಡಿದ ಮಾವಿನಕಾಯಿ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿದರೆ ಮುಂಗಾಯಿ ಪಚಡಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮಾಂಗಾಯಿ ಪಚಡಿ ಮಾಡೋದು ಎಷ್ಟು ಸುಲಭ ಅಂತ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ವಾ, ಸಖತ್ತಾಗಿದೆ. ಇದ್ರಲ್ಲಿ ಏನ್ ಗೊತ್ತಾ, ಕೊಬ್ಬರಿ ಎಣ್ಣೆ ಹಾಕಿದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಪ್ರಾಬ್ಲಿ ಮೊಸರು ಹಾಕಿರೋದಕ್ಕೆ ಅದಕ್ಕೆ ಆಯಿಲ್ ಬಂದ್ಬಿಟ್ಟು ಕಟ್ಟಾಗಿ. ಬಟ್ ನಾವು ಇದು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಲೇಬೇಕು. ಬಟ್ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ಹಾಕಿದೀವಿ ಅಂತ ಮೊಸರು ಹಾಕಿರೋದ್ರಿಂದ. ಆ ಬಜ್ಜಿ ಮೆಣಸಿನಕಾಯಿ ಮತ್ತೆ ಮಾವಿನಕಾಯಿನ ಕಾಂಬಿನೇಷನ್ ಇದೆಯಲ್ಲ, ಸಖತ್ತಾಗಿದೆ. ಹುಳಿ, ಖಾರ ಅಂಡ್ ಈ ಒಗ್ಗರಣೆ ಟೇಸ್ಟ್ ಕೊಡ್ತಾ ಇದೆ ಒಳ್ಳೆದು. ಟೋಟಲ್ ಆಗಿ ಸೂಪರ್ ಆಗಿದೆ. ಓಕೆ ಸ್ನೇಹಿತರೆ, ಮಾಂಗಾಯಿ ಪಚಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ. ಇದನ್ನ ನೋಡ್ತಾ ಇದ್ರೆ ನನ್ಗೆ ಇವಾಗ ಅವ್ರು ಹೇಳ್ದಂತ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸ್ತಿದೆ. ನಿಮ್ಗೂ ಅನಿಸ್ತಾ ಇದೆ ಅಲ್ವಾ? ಸೊ ನೀವೇನ್ ಮಾಡ್ಬೇಕು, ಇವಾಗ ನಾನು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಸ್ಪೆಷಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಾವಿನಕಾಯನ್ನ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಉಪ್ಪು ಬೆರೆಸ್ಬಿಟ್ಟು ಇಡಬೇಕು. ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅಷ್ಟರಲ್ಲಿ ನೀವು ಎಣ್ಣೆ, ವಿನಿಗರ್, ಅಚ್ಕಾರದ ಪುಡಿ, ಇಂಗು ಹಾಗೂ ಉಪ್ಪನ್ನ ಬೆರೆಸ್ಬಿಟ್ಟು ಇಟ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು, ಇದು ನೀರು ಬಿಟ್ಕೊಂಡಿದ ತಕ್ಷಣ ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ. ನೀವು ಇದನ್ನ ಏನಾದ್ರೂ ಜಾಸ್ತಿ ದಿನ ಪ್ರಿಸರ್ವ್ ಮಾಡಬೇಕು ಅಂತ ಇದ್ರೆ ಅದೇ ಮಾವಿನಕಾಯಿನ ವಿನಿಗರ್ ಅಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇದನ್ನ ಜಾಸ್ತಿ ದಿನ ಪ್ರಿಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡ್ರಲ್ವಾ ಎಷ್ಟು ಸಿಂಪಲ್ ಅಲ್ವಾ ಉಪ್ಪಿನಕಾಯಿ ಮಾಡೋದು. ನಾನಂತೂ ಪ್ರತಿದಿನ ಇಲ್ಲಿ ಕಲ್ತ್ಕೊಳ್ತಾ ಇರೋ ಅಡುಗೆನ ಮನೆಗೆ ಹೋಗಿ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನೀವು ಸಹ ಟ್ರೈ ಮಾಡ್ತಿದ್ದೀರಾ ಅಂತ. ಸೊ ಮಿಸ್ ಮಾಡಿಬಿಡಿ. ಮುಂದಿನ ಸಂಚಿಕೆಯಲ್ಲಿ ಇವರು ಬಹಳಷ್ಟು ರೆಸಿಪೀಸನ್ನು ಹೇಳ್ಕೊಡ್ತಾರೆ. ಅದಕ್ಕೂ ಮುಂಚೆ ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ ಇವತ್ತು ಹೇಳ್ಕೊಟ್ಟಿರೋದಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಳ್ಳೆ ಅಡುಗೆಗಳನ್ನ ಮಾಡ್ಕೊಟ್ರಿ, ಹಾಗೆ ಹೇಳ್ಕೊಟ್ರಿ. ಉಪ್ಪಿನಕಾಯಿ ಮಾಡೋದು ಕರೆಕ್ಟಾಗಿ ಹೇಳಿದ್ನ ನಾನು? ಕರೆಕ್ಟಾಗಿ ಹೇಳಿದ್ದೀನಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕೇರಳ ರೆಸಿಪಿ ಸೂಪರ್ ಆಗಿತ್ತಲ್ವಾ? ನೀವು ಇವತ್ತೇ ಟೇಸ್ಟ್ ಮಾಡಿ. ಇದರಲ್ಲಂತೂ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ ಅಂತ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ, ಅಷ್ಟು ಸಖತ್ತಾಗಿತ್ತು ಈ ರೆಸಿಪಿ. ಸೊ ಇವತ್ತೇ ಟ್ರೈ ಮಾಡ್ತೀರಲ್ವಾ? ಓಕೆ, ಟೇಕ್ ಕೇರ್, ಬಾಯ್. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ.